ಹಾಯ್ ವಿದ್ಯಾರ್ಥಿಗಳೇ, SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ TVM ಸರ್, ಹಿಂದಿ ಅಧ್ಯಾಪಕ. ಈಗ ನಿಮ್ಮ ಮುಂದೆ ಹಿಂದಿ ವಿಷಯದ ಲೆಸನ್ ನಂಬರ್ 10 ದುನಿಯಾ ಮೇ ಪೆಹಲಾ ಮಕಾನ್, ಪ್ರಪಂಚದ ಮೊದಲ ಮನೆ, ಪ್ರಪಂಚದಲ್ಲಿ ಮೊದಲ ಮನೆ ಅಂತಕ್ಕಂಥ ಅರ್ಥವನ್ನು ತಿಳಿಸ್ತಕ್ಕಂಥ ಪಾಠದ ಬಗ್ಗೆ ನಿಮ್ಮ ಮುಂದೆ ವಿಷಯವನ್ನ ಪ್ರಸ್ತುತಪಡಿಸಲು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಮಕ್ಕಳೇ. ಈಗ ನೋಡೋಣ, दुनिया में पहला मकान, इसके बारे में क्या क्या जानकारी प्राप्त कर सकते हैं, सुनो. ಕೇಳಿ ಮಕ್ಕಳೇ, ಈಗ ನಾವು ಲೇಕ್ ಪಾಟ್ ಆರ್ಟಿಕಲ್ ಲೆಸನ್ ನಂಬರ್ 10 ದುನಿಯಾ ಮೇ ಪೆಹಲಾ ಮಕಾನ್, ಪ್ರಪಂಚದಲ್ಲಿ ಮೊದಲ ಮನೆ, ಫಸ್ಟ್ ಹೌಸ್ ಇನ್ ದ ವರ್ಲ್ಡ್, ಫಸ್ಟ್ ಹೌಸ್ ಆಫ್ ದ ವರ್ಲ್ಡ್, ಡಾಕ್ಟರ್ ವಿಜಯ ಗುಪ್ತಾ, ರಿಟನ್ ಬೈ ಡಾಕ್ಟರ್ ವಿಜಯ ಗುಪ್ತಾ. ಈ ಪಾಠದ ಲೇಖಕಿ ಯಾರಪ್ಪ ಅಂದ್ರೆ ಡಾಕ್ಟರ್ ವಿಜಯ ಗುಪ್ತಾರವರು. ವಿಜಯ ಗುಪ್ತಾರವರ ಬಗ್ಗೆ ನಾವು ಕೆಲವೊಂದು ಅಷ್ಟು ವಿಷಯಗಳನ್ನು ನಾವು ಮನವರಿಕೆ ಮಾಡ್ಕೊಳ್ಳೋಣ. ಆ ನಂತರ ಡಾಕ್ಟರ್ ವಿಜಯ ಗುಪ್ತಾರವರು ಈ ಪಾಠದ ಮೂಲಕ ಯಾವ ಒಂದು ವಿಷಯವನ್ನು ನಮಗೆ ಮನಗಾಣಿಸಲು ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತೇಳಿ ಈ ಒಂದು ಆರ್ಟಿಕಲ್ ಲೆಸನ್ ಮುಖಾಂತರ ನಾವು ತಿಳಿಬಹುದು ಮಕ್ಕಳೇ. ಓಕೆ, ಮುಂದೆ ಹೋಗೋಣ. लेखिका का परिचय में हमको पाठ्य पुस्तक में, पाठ्ಯ ಪುಸ್ತಕದಲ್ಲಿ ನಮಗೆ ಪೇಜ್ ನಂಬರ್ 90, ಟೆಕ್ಸ್ಟ್ ಬುಕ್ ಅಲ್ಲಿ ನಮಗೆ ಪೇಜ್ ನಂಬರ್ 90 ನಲ್ಲಿ ಅಂದ್ರೆ ಪಾಠಕ್ಕೆ ಪೃಷ್ಠಕ್ಕೆ ಅನುಸಾರ 5वा ಪೃಷ್ಠ, ಪಾಠದ ಒಂದು ಪ್ರಾರಂಭದ ಅನುಸಾರದಿಂದ ನಾವು ನೋಡಿದ್ರೆ 5ನೇ ಪುಟದಲ್ಲಿ लेखिका का परिचय इस प्रकार दिया गया है. देखिए सुनो, लेखिका परिचय डॉक्टर विजय गुप्ता. डॉक्टर विजय गुप्ता जी का जन्म 21 दिसंबर सन 1946 को हुआ. ಇವರ ಜನನ 21 ಡಿಸೆಂಬರ್ ತಿಂಗಳ 1946 ಇವರ ಒಂದು ಜನನ ಆಯಿತು ಮಕ್ಕಳೇ. आपने लाइब्रेरी साइंस में स्नातकोर तथा PhD की उपाधि प्राप्त की है. ಇವರ ಲೈಬ್ರರಿ ಸೈನ್ಸ್ ಅಲ್ಲಿ ಅಂದ್ರೆ ಗ್ರಂಥಾಲಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮತ್ತೆ PhD ಪದವಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಸ್ನಾತಕೋತ್ತರ ಪದವಿ ಅಂದ್ರೆ PG, पोस्ट ग्रेजुएशन. ओके, कुरुक्षेत्र विश्वविद्यालय में, कुरुक्षेत्र यूनिवर्सिटी हिंदी प्राध्यापक के रूप में काम करने के बाद गांधी विश्व नेशनल म्यूजियम तथा इವರು ಹಿಂದಿ ಪ್ರಾಧ್ಯಾಪಕರಾಗಿ ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ಕೆಲಸವನ್ನು ನಿರ್ವಹಿಸಿದ ನಂತರ ಆನಂತರ ಇವರು ಗಾಂಧಿ ನ್ಯಾಷನಲ್ ಮ್ಯೂಸಿಯಂ ಅಲ್ಲಿ ಮತ್ತು दिल्ली विश्वविद्यालय में लाइब्रेरियन का काम किया है. ಇವರು ಗಾಂಧಿ ನ್ಯಾಷನಲ್ ಮ್ಯೂಸಿಯಂ ಅಲ್ಲಿ ಮತ್ತೆ ದೆಹಲಿಯ ವಿಶ್ವವಿದ್ಯಾಲಯದಲ್ಲಿ ಇವರು ಗ್ರಂಥಪಾಲಕಿಯಾಗಿ, ಲೈಬ್ರೇರಿಯನ್ का मतलब क्या होता है, ಗ್ರಂಥಪಾಲಕಿ. ಕನ್ನಡದಲ್ಲಿ ನಾವು ಗ್ರಂಥಪಾಲಕಿ ಅಂತ ಕರಿಬಹುದು. ಓಕೆ, ಲೈಬ್ರೇರಿಯನ್ ಇಂಗ್ಲಿಷ್ ವರ್ಡ್. ಇವರು ಈ ಕೆಲಸವನ್ನು ಕೂಡ ಇವರು ನಿರ್ವಹಿಸಿದ್ದಾರೆ. ಆನಂತರ ಸೇವಾಸಿ ನಿವೃತ್ತ ಹೋನೆ ಕೆ ಬಾದ್, ಎಲ್ಲ ಕೆಲಸಗಳಿಂದ ಅವರು ನಿವೃತ್ತರಾದ್ಮೇಲೆ ಅಂದ್ರೆ ಕೆಲಸದಿಂದ ಅವರು ಬಿಡುವನ್ನು ಪಡೆದ ಮೇಲೆ ಏನು ಮಾಡ್ತಾರೆ ಅವರು, ಲೇಖನ್ ಕಾರ್ಯ ಮೇ ವ್ಯಸ್ತ ಹೇ, ಬರವಣಿಗೆ ಕೆಲಸದಲ್ಲಿ ರೈಟಿಂಗ್ ವರ್ಕ್ ಅಲ್ಲಿ ಅವರು ತೊಡಗಿಸ್ಕೊಂಡ್ರು. ಲೇಖನ್ ಕಾರ್ಯಕ್ಕೆ ಮತ್ಲಬ್ ರೈಟಿಂಗ್ ವರ್ಕ್. ಓಕೆ, ನೋಡಿ ಮಕ್ಕಳೇ, लेखिका का परिचय में हमको आपकी प्रकाशित पुस्तकें हैं. हमारे बहादुर बच्चे, ನಮ್ಮ ಶಕ್ತಿವಂತ ಮಕ್ಕಳು ಅಂದ್ರೆ ಸದೃಢರಾಗಿರ್ತಕ್ಕಂಥ ಅಂದ್ರೆ ಸಾಹಸಿ ಮಕ್ಕಳು ಅಂತೇಳಿ ನಾವು ತಿಳಿಯಬಹುದು. सूचना और प्रसारण मंत्रालय के द्वारा इस किताब को पुरस्कृत है. अर्थात ಈ ಪುಸ್ತಕ ಸೂಚನಾ ಮತ್ತು ಮಾಹಿತಿ ಮತ್ತು ಪ್ರಸಾರಣ ಸಚಿವಾಲಯದಿಂದ ಪುರಸ್ಕೃತವಾಗಿರ್ತಕ್ಕಂಥದ್ದು ಅಥವಾ ಆ ಮೂಲಕ ಇದು ಪ್ರಕಾಶನವಾಗಿರ್ತಕ್ಕಂಥ ಮುದ್ರಿತವಾಗಿರ್ತಕ್ಕಂಥ ಒಂದು ಕೃತಿಯಾಗಿದೆ. ಆನಂತರ ದೋಸ್ತಿ ಕಿತಾಬೋನ್ಸೆ, ಗೆಳತನ ಪುಸ್ತಕಗಳ ಜೊತೆಯಲ್ಲಿ ನಮ್ಮ ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ಪುಸ್ತಕದ ಜೊತೆಯಲ್ಲಿ ಇರಬೇಕು ಅಂತೇಳಿ ಈ ಒಂದು ಕೃತಿ ಕೂಡ ಇದೆ. ಇಸ್ ಕಿತಾಬ್ ಅಂಗ್ರೇಜಿ ಮೇ ಬಿ ಪ್ರಕಾಶಿತ. ಈ ಪುಸ್ತಕ ಇಂಗ್ಲಿಷ್ ಅಲ್ಲಿ ಕೂಡ ಪ್ರಕಾಶನವಾಗಿದೆ. ಚಿಲ್ಡ್ರನ್ಸ್ ಲಿಟರೇಚರ್ ಅಂಡ್ ರೀಡಿಂಗ್ ಹ್ಯಾಬಿಟ್, ಬಾಲ್ ಕಹಾನಿ ಸಂಗ್ರಹ, ಬಾಲ ಕಥಾ ಸಂಗ್ರಹ, ದುನಿಯಾ ಮೇ ಪೆಹಲಾ ಮಕಾನ್, ಪ್ರಪಂಚದಲ್ಲಿ ಮೊದಲನೇ ಮನೆ ಅಂದ್ರೆ ಫಸ್ಟ್ ಹೌಸ್ ಆಫ್ ದ ವರ್ಲ್ಡ್ ಅಂತೇಳಿ ನಾವು ತಿಳಿಬಹುದು. ಟೆಲಿಫೋನ್ ಕಿ ಮರಮತ್, ಟೆಲಿಫೋನ್ ದುರಸ್ತಿ, ದೂರವಾಣಿಯ ದುರಸ್ತಿ ಅಂದ್ರೆ ರಿಪೇರ್ಸ್, ಟೆಲಿಫೋನ್ ರಿಪೇರ್ಸ್. ಫೀಸ್ ಕಿ ಜಿಮ್ಮೆದಾರಿ, ಶುಲ್ಕದ ಜವಾಬ್ದಾರಿ, ಫೀಸ್ ರೆಸ್ಪಾನ್ಸಿಬಿಲಿಟಿ. और साथ में बुद्धिमान न्यायाधीश, बुद्धिवंत न्यायाधीशರು ಅಂದ್ರೆ ವೈಸ್ ಮ್ಯಾನ್ ಜಡ್ಜ್.
ಕ್ಲೆವರ್ ಜಡ್ಜ್ ಅಂತೇಳಿ ಇಂತಹ ಕೃತಿಗಳನ್ನು ನಾವು ಇವರ ಡಾಕ್ಟರ್ ವಿಜಯಗುಪ್ತರವರ ಕೃತಿಗಳಾಗಿ ನಾವು ಮುಖ್ಯ ಕೃತಿಗಳಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನೂ ಅನೇಕ ಕೃತಿಗಳನ್ನು ಇವರು ಬರೆದಿದ್ದಾರೆ. ಆ ಎಲ್ಲ ಕೃತಿಗಳು ನಮಗೆ ಮುಂದೆ ಓದೋದಕ್ಕೆ ಅವಕಾಶ ಆಗ್ಬೋದಲ್ವ ಮಕ್ಕಳೇ. यहाँ तक लेखिका परिचय के बारे में हम सबको पूर्ण जानकारी मिला है. इसके बाद पाठ के बारे में अब विचार करना या चर्चा करना. देखो, पाठ के बारे में चर्चा करने के पूर्व इस पाठ में प्रयुक्त ಈ ಪಾಠದಲ್ಲಿ ಬಳಕೆ ಆಗಿರತಕ್ಕಂತ ಕೆಲವು ಶಬ್ದಗಳ ಒಂದು ಅರ್ಥವನ್ನು ನಾವು ತಿಳಿದಾಗ ಪಾಠದಲ್ಲಿ ಈ ಶಬ್ದಗಳು ಬಂದಂತ ಸಂದರ್ಭದಲ್ಲಿ ಪಾಠವನ್ನು ನಾವು ಸರಿಯಾಗಿ ಸರಾಗವಾಗಿ ಅರ್ಥ ಮಾಡ್ಕೊಂಡು ಹೋಗೋದಲ್ಲ मकले. वर्ड मीनिंग्स, सबसे पहला शब्द कौन सा है? मकान. मकान का हिंदी अर्थ है घर और गृह, अंद्रे मने अल्वरा. सेकेंड वन रत्ती. रत्ती का अर्थ क्या है? यहाँ पर थोड़ा स्वल्प. रत्ती अंद्रे हिंदी अर्थ है थोड़ा, कन्नड़ा में स्वल्प. मुश्किल कष्ट. कष्ट हिंदी में कष्ट है, कन्नड़ा में कष्ट अल्वरा, समानार्थक पद. तय करना, निश्चय करना, डिजायर निर्धरिसुवुदु, निर्धरिसु. पांचवा है अड्डी. अड्डी अंग्रेजी में दिया गया है, इसका अर्थ बोन, मूले. अड्डी अंद्रे मूले, ಗೊತ್ತಾಯ್ತಾ. छठवा है मजबूत का मतलब दृढ़, स्ट्रांग ಅಂದ್ರೆ ಗಟ್ಟಿಯಾಗಿರ್ತಕ್ಕಂತ, ಗಟ್ಟಿ ಮುಟ್ಟಾದ ಅಲ್ವರಾ. गाढ़ना के लिए थोड़ा लंबा सा अर्थ यहाँ दिया गया है. गाढ़ना ಶಬ್ದಕ್ಕೆ ನಮಗೆ ಇಲ್ಲಿ ಸ್ವಲ್ಪ ಉದ್ದನೆ ಹಿಂದಿ ಅರ್ಥವನ್ನು ಕೊಡಲಾಗಿದೆ. ಅರ್ಥ ಏನಪ್ಪಾ ಅಂದ್ರೆ गड्ढा खोदकर उसमें कोई वस्तु रखकर मिट्टी से ढकना. ಅಂದ್ರೆ ಭೂಮಿಯ ಗುಂಡಿಯನ್ನು ತೋಡ್ಬಿಟ್ಟು ಅದರಲ್ಲಿ ಯಾವನಾದ್ರೂ ಒಂದು ವಸ್ತುವನ್ನ ಇಟ್ಟುಬಿಟ್ಟು ಅಂದ್ರೆ ಮಣ್ಣನ್ನ ಮುಚ್ಚತಕ್ಕಂಥದ್ದು, ಅಂದ್ರೆ ನೆಡ್ತಕ್ಕಂಥದ್ದು, ಭೂಮಿಯಲ್ಲಿ ಉಗಿತಕ್ಕಂಥದ್ದು. ಪತಲಿ ಕಾ ಅರ್ಥ ಕ್ಯಾ ಹೈ? ದುಬ್ಲಿ ಅಂದ್ರೆ ತಿನ್, ತೆಳುವಾಗಿರ್ತಕ್ಕಂಥ, ತೆಳುವಾದ. ಓಕೆ. ನವಾ ಹೈ ಕಿಸ್ಮ್. ಕಿಸ್ಮ್ का मतलब प्रकार, भांति, ढंग, तर्ज ಅಂದ್ರೆ ಪ್ರಕಾರವಾಗಿ, ಈ ರೀತಿಯಾಗಿ, ಈ ವಿಧವಾಗಿ ಅಂತೇಳಿ ನಾವು ಹೇಳ್ತೀವಲ್ವಾ, ಪ್ರಕಾರ. तरीका, ರೀತಿ, ढंग नवा शब्द के बराबर है यह अर्थ भी. ಇದರ ಅರ್ಥ ಕೂಡ 9th ವರ್ಡ್ಗೆ ಈಕ್ವಲ್ ಅಂತ ನಾವು ತಿಳಿಬಹುದು. ತರೀಕಾ ಮೀನ್ಸ್ ರೀತಿ. ಇಷ್ಟು ಪದಗಳು ನಮಗೆ ಪಾಠದಲ್ಲಿ ಬಳಕೆ ಆಗ್ತಕ್ಕಂಥ ಪದಗಳಲ್ಲಿ ಅನೇಕ ಶಬ್ದಗಳಲ್ಲಿ ಮುಖ್ಯ ಪದಗಳನ್ನು ನಾವಿಲ್ಲಿ ಅಥವಾ ಕೆಲವೊಂದು ಹೊಸ ಪದಗಳಾಗಿ ನಾವಿಲ್ಲಿ ನೋಡಿದ್ವಲ್ಲ ಮಕ್ಕಳೇ. ಈಗ ನಾವು ಪಾಠದ ವಿಷಯಕ್ಕೆ ನಾವು ಬರೋದಾದ್ರೆ, यहाँ पर ಇಲ್ಲಿ ನಮಗೆ पाठ का परिचय ಅಥವಾ पाठ का उद्देश्य क्या है? ಪಾಠದ ಉದ್ದೇಶ ಏನು? ನಮಗೆ ಈ ಪಾಠವನ್ನು ನಮಗೆ ಏನಕ್ಕೋಸ್ಕರ, ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ಪಾಠವನ್ನು ನಮಗೆ ಅಧ್ಯಯನ ಮಾಡೋಕ್ಕೆ, ಸ್ಟಡಿ ಮಾಡೋದಕ್ಕೆ ನಮಗೆ ಇಡಲಾಗಿದೆ ನೋಡಿ. पाठ का उद्देश्य, पाठ परिचय अथवा पाठ का उद्देश्य. उद्देश्य इस प्रकार हमको समझ में आएगा. ನಮಗೆ ಈ ರೀತಿ ನಮಗೆ ಅರ್ಥವಾಗುತ್ತೆ. ಮಾನವಕ ಸತತ ಪ್ರಯತ್ನಶೀಲ ಹೋನಾ ಚಾಹಿ. ಮನುಷ್ಯ ಯಾವಾಗಲೂ ಪ್ರಯತ್ನಶೀಲನಾಗಿರಬೇಕು. ಏನಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಅಂದ್ರೆ ಕೆಲಸ ಮಾಡೋದಕ್ಕಾಗಲಿ, ಏನಾದ್ರೂ ಒಂದು ಆಲೋಚನೆ ಮಾಡೋಕ್ಕಾಗಲಿ ಪ್ರಯತ್ನ ಇರಬೇಕು ಮನುಷ್ಯನಿಗೆ. ಪ್ರಯತ್ನ ಇಲ್ಲ ಅಂದ್ರೆ ಏನು ಕೂಡ ಸಾಧನೆ ಆಗಲ್ಲ. दूसरों की सहायता से नवीन वस्तुओं को बनाना भी सीख सकते हैं ಅಥವಾ सीख सकता है. ಮತ್ತೊಬ್ಬರ ಸಹಾಯದಿಂದ ನಾವು ಏನಾದರೂ ಒಂದು ಹೊಸ ವಸ್ತುಗಳನ್ನ ಕೂಡ ನಾವು ನಿರ್ಮಾಣ ಮಾಡೋದನ್ನ, ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಾವು ಕಲಿಬಹುದು. ನಮಗೆ ನಾವೇ ಎಲ್ಲ ಮಾಡಕ್ ಸಾಧ್ಯ ಇಲ್ಲ ಅಲ್ವರ, ಒಬ್ಬರ ಸಹಾಯ ಬೇಕೇ ಬೇಕು. ಒಬ್ರಲ್ಲ ಒಬ್ರು ಸಹಾಯ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವರ. ನೋಡಿ ಇಲ್ಲಿ ಒಂದು ಮಡಕೆ ಮಾಡ್ತೀವಿ ಅಂದ್ರೆ ಒಬ್ಬರೇ ಮಾಡೋಕ್ಕಾಗುತ್ತಾ? ಅದಕ್ಕೆ ಇನ್ನೂ ಅನೇಕ ಜನ ಹೆಲ್ಪ್ ಬೇಕು. ಮಣ್ಣನ್ನು ಒದಗಿಸ್ಕೊಡಬೇಕು, ಜೊತೆಗೆ ಆ ಮಣ್ಣನ್ನು ಹದ ಮಾಡಿರಬೇಕು, ಜೊತೆಗೆ ಈ ಮಡಿಕೆಗಳು ರೆಡಿ ಆದ್ಮೇಲೆ ಅದಕ್ಕೊಂದು ಶೃಂಗಾರವನ್ನ ಡಿಸೈನ್ ಮಾಡೋದಕ್ಕೆ ಕೂಡ ಕಲಾಕಾರರು ಬೇಕಲ್ವಾ. ಹಾಗಾಗಿ
ना केवल लोगों से अपितु प्राणियों से भी हमें सीख मिलती है. ನಾವು ಕೇವಲ ಮನುಷ್ಯರಿಂದ ಮಾತ್ರ ನಮಗೆ ಸಹಾಯನ, ಮನುಷ್ಯರು ಮಾತ್ರ ನಮಗೆ ಹೆಲ್ಪ್ ಆಗ್ತಾರ? ಇಲ್ಲ, ಖಂಡಿತ. ನಮಗೆ ಮನುಷ್ಯರಲ್ಲದಲೇ ನಮಗೆ ಇತರೆ ಪ್ರಾಣಿಗಳಿಂದಲೂ ಕೂಡ, ಪ್ರಾಣಿ ಪಕ್ಷಿಗಳಿಂದಲೂ ಕೂಡ ನಮಗೆ ಸಹಾಯ ಅಂತಕ್ಕಂಥದ್ದು ಬೇಕಾಗುತ್ತೆ. ಪ್ರಾಣಿಯೋನ್ ಸೇ ಬಿ ಹಮೇ ಸೀಕ್ ಮಿಲ್ತೆ, ಪ್ರಾಣಿಗಳಿಂದಲೂ ಕೂಡ ನಾವು ಕಲಿಯೋದಕ್ಕೆ ಈ ಪ್ರಪಂಚದಲ್ಲಿ ಮನುಷ್ಯ ಇತಿಹಾಸದಿಂದ ಆದರೆ ಪ್ರಾಚೀನ ಕಾಲದಿಂದಲೂ ಕೂಡ, ಶಿಲಾಯುಗ ಕಾಲದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಈ ನಿಸರ್ಗದಲ್ಲಿರ್ತಕ್ಕಂಥ ಅನೇಕ ಪ್ರಾಣಿ ಪಕ್ಷಿಗಳ ಒಂದು ಅವುಗಳ ಒಂದು ರೀತಿಯನ್ನಿರ್ಬೋದು, ಅವುಗಳ ಒಂದು ಮೂಮೆಂಟ್ಸ್ ಇರ್ಬೋದು, ಅವುಗಳ ಒಂದು ಆಕಾರ, ಒಂದು ಸ್ಟ್ರಕ್ಚರನ್ನು ನೋಡಿ ಕೂಡ ಈ ಮನುಷ್ಯ ತನ್ನ ಆಲೋಚನೆಗೆ ಏನು ಮಾಡ್ಬೋದು, ಆ ಥರ ಮಾಡಿದರೆ ಏನಾಗುತ್ತೆ ಅಂತೇಳಿ ತನ್ನ ಒಂದು ಬುದ್ಧಿಶಕ್ತಿಯನ್ನು ಆಲೋಚನೆ ಮಾಡಿ ಅನೇಕ ವಸ್ತುಗಳನ್ನು ಕಂಡಿಡ್ತಾ ಬರ್ತಾನೆ ಅಲ್ವಾ ಮಕ್ಕಳೇ. ಈಗ ನಾವು ಪಾಠದ ಮುಖ್ಯ ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ, ಮುಂದೆ ಹೋಗೋಣ ಮಕ್ಕಳೇ. ನೋಡಿ, यहाँ पर पाठ के पृष्ठ संख्या 86, ಪಾಠದ ಪುಟ ಸಂಖ್ಯೆ 86 ಅಂದ್ರೆ ಪಾಠಕ್ಕೆ ಪ್ರಾರಂಭ ಪೃಷ್ಠ, ಪಾಠದ ಪ್ರಾರಂಭಿಕ ಪುಟದಲ್ಲಿ ನಮಗೆ ಪಾಠದ ಪ್ರಾರಂಭ ಇದೆ ನೋಡಿ. पूर्व भारत में बसने वाले सिंघफो आदिवासियों में जो कहानी कही जाती है. ಪೂರ್ವೋತ್ತರ ಭಾರತದಲ್ಲಿ, ಈ ಪೂರ್ವೋತ್ತರ ಭಾರತ ಅಂದ್ರೆ ಮೊದಲು ಇದ್ದಂತ ಭಾರತದಲ್ಲಿ, ನಾರ್ತ್ ಈಸ್ಟರ್ನ್ ಇಂಡಿಯಾ, ಬಸ್ನೆ ವಾಲೆ ವಾಸಿಸ್ತಾ ಇರ್ತಕ್ಕಂಥ, ನೆಲೆಯಾಗಿರ್ತಕ್ಕಂಥ ಸಿಂಘ್ಫೋ ಆದಿವಾಸಿ, ಸಿಂಘ್ಫೋ ಟ್ರೈಬ್ಸ್, ಆದಿವಾಸಿ ಮೀನ್ಸ್ ಟ್ರೈಬ್ಸ್, ಪಂಗಡ. ಸಿಂಘ್ಫೋ ಆದಿವಾಸಿಗಳಲ್ಲಿ ಒಂದು ಕತೆ ಪ್ರಚಲಿತದಲ್ಲಿತ್ತು. ಅವರಲ್ಲಿ ಒಂದು ಕತೆ ಇತ್ತು. ಏನಪ್ಪಾ ಅಂದ್ರೆ ಕತೆ, उसके अनुसार सबसे पहले आदमी को मकान बनाना बहुत से पशुओं ने सिखाया. हाँ, ಒಂದು ಕಥೆಯ ಅನುಸಾರ, उसके अनुसार का मतलब क्या होता है, उस कहानी के अनुसार, सिंघफो आदिवासी कहानियों के अनुसार, कहानी के अनुसार सबसे पहले ಎಲ್ಲದಕ್ಕೂ ಮೊದಲು ಮನುಷ್ಯ ಮನೆಯನ್ನು ನಿರ್ಮಾಣ ಮಾಡೋದನ್ನ ಬಹಳಷ್ಟು ಪಶುಗಳಿಂದ, ಬಹಳಷ್ಟು ಪ್ರಾಣಿಗಳಿಂದ ಕಲ್ತ್ಕೊಂಡ ಅಂತೇಳಿ ಸಿಕಾಯ. ಬಹಳಷ್ಟು ಪ್ರಾಣಿಗಳು ಅಥವಾ ಪಶುಗಳು ಕಲಿಸಿದ್ವು. ಸೆಕೆಂಡ್ ಪ್ಯಾರಾಗ್ರಾಫ್, ಉನ್ ದಿನೋ, ಆ ದಿನಗಳಲ್ಲಿ ಆದಮಿ ಗುಫಾओं में इन द caves और पेड़ों के नीचे अंडर ट्रीज. ಆ ದಿನಗಳಲ್ಲಿ ಆತ ಗುಹೆಗಳಲ್ಲಿ, ಜೊತೆಗೆ ಮರದ ಕೆಳಗೆ ಆತ ಏನ್ ಮಾಡ್ತಿದ್ದ, ವಾಸವನ್ನು ಮಾಡ್ತಾ ಇದ್ದ. गुफाओं में और पेड़ों के नीचे रहता था. उस समय किंद्रू लालिम और किंचा लालीदाम नामक, ಆ ಸಮಯದಲ್ಲಿ ಪೂರ್ವೋತ್ತರ ಭಾರತದಲ್ಲಿ ಆ ಆದಿವಾಸಿ ಪಂಗಡದ ಸಿಂಘ್ಫೋ ಜನಾಂಗದವರು ಅಲ್ಲಿ ಇಬ್ರು ಗೆಳೆಯರಿದ್ರು. उन दोनों का नाम यहाँ है, देखिए, किंद्रू लालिಮ್. ಅವರಿಬ್ಬರಲ್ಲಿ ಒಬ್ಬ ಕಿಂದ್ರು ಲಾಲಿಮ್ ಮತ್ತೆ ಕಿಂಚ ಲಾಲಿದಾಮ್ ಅಂತಕ್ಕಂಥ ಹೆಸರಿನ ಇಬ್ರು ಸ್ನೇಹಿತರು. ನಾಮಕ್ ದೋ ದೋಸ್ತೋನೆ ತೈ ಕಿಯಾಕಿ ವೇ ಮಕಾನ್ ಬನಾಯಂಗೆ. ಅವರು ಒಂದು ನಿರ್ಧಾರವನ್ನು ಮಾಡಿದ್ರು, ಒಂದಿನ ಆಲೋಚನೆ ಮಾಡಿಬಿಟ್ಟು ಮನೆಯನ್ನ ಹೇಗೆ ನಾವು ಕಟ್ಟೋದು ಅಂತೇಳಿ ಅವರು ನಿರ್ಧಾರ ಮಾಡಿದ್ರು, ನಾವು ಮನೆ ಕಟ್ಟೋಣ ಅಂತೇಳಿ. मुश्किल यह थी कि वे नहीं जानते थे कि मकान कैसे बनाए जाते हैं. ಅವರಿಗೊಂದು ಕಷ್ಟ ಆಗಿತ್ತು. ಏನಪ್ಪ ಅಂದ್ರೆ ಮನೆಯನ್ನು ಹೇಗೆ ಕಟ್ಟೋದು, ಯಾವ ರೀತಿ ಪ್ರಾರಂಭ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅವರಿಗೆ ಆ ಒಂದು ತಿಳುವಳಿಕೆ ಅವರಿಗೆ ಇರಲಿಲ್ಲ, ಆ ಒಂದು ನಾಲೆಡ್ಜ್ ಅವರಿಗೆ ಇರಲಿಲ್ಲ. इसलिए देयरफॉर वे पशुओं से पूछताछ करने के लिए जंगल की ओर चल पड़े. कहाँ चल पड़े, ಜಂಗಲ್ ಕಿ ಓರ್ ಚಲ್ ಪಡೆ, ಕಾಡಿನ ಕಡೆ ಅವರು ಹೋದ್ರು. ಅನೇಕ ಪಶುಗಳು, ಪ್ರಾಣಿಗಳು ಕಾಡಲ್ಲಿ ಇರ್ತವೆ. ಆ ಕಾಡಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ ವಿಚಾರ ಮಾಡಿದ್ರೆ, ಪೂಛತಾಚ್ ಮೀನ್ಸ್ ವಿಚಾರಣೆಯನ್ನ, ಎನ್ಕ್ವೈರಿ ಮಾಡಿದ್ರೆ ನಮಗೆ ಗೊತ್ತಾಗ್ಬೋದು ಅಂತೇಳಿ ಅವರೀಗ ಕಾಡಿನ ಕಡೆ ಹೋಗ್ತಾರೆ. ಹೋಗೋದಕ್ಕೂ ಮೊದಲು ಇಷ್ಟು ವಿಷಯದ ಬಗ್ಗೆ ನಮಗೆ ಏನಾದ್ರೂ ಪ್ರಶ್ನೆಗಳು ನಮಗೆ ಪಠ್ಯಪುಸ್ತಕದಲ್ಲಿ ಅಥವಾ ಪರೀಕ್ಷೆಗಳಲ್ಲಿ ಬರಬಹುದಾ ಅಂತೇಳಿ ನಾವು ನೋಡೋದಾದ್ರೆ, ಮೊದಲಾಗಿ ಫಸ್ಟ್ ಮೇನ್ ಏಕ ವಾಕ್ಯ ಮೇ ಉತ್ತರ ಲಿಖಿ, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. सबसे पहला प्रश्न है यहाँ पर, ಸಿಂಘ್ಫೋ ಆದಿವಾಸಿ ಕಹಾ रहते थे. ಸಿಂಘ್ಫೋ ಆದಿವಾಸಿಗಳು ಎಲ್ಲಿ ಇರ್ತಾ ಇದ್ರು ಅಂತ ಹೇಳಿ ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದು.
ಇದೇ ಪ್ರಶ್ನೆ ನಮಗೆ ಪರೀಕ್ಷೆಯಲ್ಲಿ ಬಂದಿತ್ತು. ಯಾವಾಗಪ್ಪ ಅಂದ್ರೆ 2018ರ ಏಪ್ರಿಲ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಮಂಡಳಿ ಪರೀಕ್ಷೆಯಲ್ಲಿ, ಅಂದ್ರೆ SSLC ಎಕ್ಸಾಮ್ ಬೋರ್ಡ್ ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆಯನ್ನು ಈ ರೀತಿ ಕೇಳಲಾಗಿತ್ತು. ಯಾವ ರೀತಿ? ಸಿಂಗ್ಫೋ ಆದಿವಾಸಿ ಕಹಾಕಿ ನಿವಾಸಿ. ಸಿಂಗ್ಫೋ ಆದಿವಾಸಿಗಳು ಕಹಾಕಿ ನಿವಾಸಿ थे, ಎಲ್ಲಿನ ವಾಸಿಗರಾಗಿದ್ರು ಅವರು. इसका उत्तर सबको पता है ना? ओके, अच्छा है. उत्तर मैं भी लिखूंगा, आप भी देखिए. ಈಗ ನೋಡಿ ಮಕ್ಕಳೇ, सिंग्फो आदिवासी यहाँ तक प्रश्न में हमको मिलेगा शब्द. ಇಲ್ಲಿವರೆಗೂ ನಮಗೆ ಪ್ರಶ್ನೆಯಲ್ಲಿ ಇರತಕ್ಕಂತ ಶಬ್ದಗಳನ್ನು ಬರಿತೀವಿ. ಕಹಾ ಶಬ್ದ ಸಿರ್ಫ್ हमको उत्तर चाहने वाला शब्द है, उत्तरವನ್ನು ಬಯಸ್ತಕ್ಕಂತ ಪದ ಅಲ್ಲಿ ಕಹಾ. पूर्वोत्तर भारत में, पूर्वोत्तर भारत में, पूर्वोत्तर भारत में रहते थे. ಈ ರೀತಿಯಾಗಿ ನಾವು ಬರೀಬೇಕು ಮಕ್ಕಳೇ. ಅಥವಾ ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅನುಸಾರ ಬರೆದಿದ್ದಾರೆ ಸಿಂಗ್ಫೋ ಆದಿವಾಸಿ ಕಹಾಕಿ ನಿವಾಸಿ थे, पूर्वोत्तर भारत की निवासी थे ಅಂತೇಳಿ ನಾವು ಬರೀಬಹುದು. ಅರ್ಥ ಆಯ್ತಲ್ವಾ? ಈಗ ನಾವು ಹಾಗೆ ಮತ್ತೊಂದು ಪ್ರಶ್ನೆಯನ್ನು ನಾವು ನೋಡೋಣ. ಒಂದು ವಾಕ್ಯದ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಆಗಿಲ್ಲಿದೆ, सबसे पहले आदमी को मकान बनाना किसने सिखाया? ಎಲ್ಲದಕ್ಕೂ ಮೊದಲು ಮನುಷ್ಯನಿಗೆ ಮನೆಯನ್ನು ನಿರ್ಮಾಣ ಮಾಡೋದನ್ನ ಯಾರು ಕಲಿಸಿದ್ದು? यहाँ पर प्रश्ना शब्द है किसने. क्वेश्चन वर्ड हियर किसने शब्द, किसने ಅಂತಕ್ಕಂಥ ಶಬ್ದ ನಮಗೆ ಉತ್ತರವನ್ನು ಕೇಳ್ತಾ ಇದೆ. ಮಿಕ್ಕ ಪದಗಳನ್ನು ನಾವು ಬಳಸ್ಕೊಂಡು ಉತ್ತರವನ್ನು ಬರೆಯೋಣ. ಓಕೆ, ನೀವು ಹೇಳ್ತಾ ಇದ್ದೀರಾ, ನಾನು ಕೇಳಿಸ್ಕೊಂಡ್ ಬರಿತಾ ಇದ್ದೀನಿ ನೋಡಿ. सबसे पहले आदमी को मकान बनाना बहुत से पशुओं ने, किसने के बदले बहुत से, ಬಹಳಷ್ಟು. बहुत से का अर्थ क्या होता है? ಬಹಳಷ್ಟು. बहुत से पशुओं ने ಸಿಕಾಯ. ಸಿಕಾಯ ಮೀನ್ಸ್ ಕಲಿಸಿದ್ದು, ಹೇಳ್ಕೊಟ್ಟಿರ್ತಕ್ಕಂಥ ಕಲೆ. ಯಾರಿಂದ? ಬಹಳಷ್ಟು ಪಶುಗಳಿಂದ ಮನುಷ್ಯ ಮನೆ ನಿರ್ಮಾಣವನ್ನ ಕಲ್ತ್ಕೊಂಡ. ಮುಂದೆ ಹೋಗ್ತಾ ನಾವು ನೋಡೋದಾದ್ರೆ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ ಮಕ್ಕಳೇ. ಮೂರನೇ ಕ್ವಶನ್ ಏನಪ್ಪಾ ಅಂದ್ರೆ, ಒಂದು ವಾಕ್ಯದ ಪ್ರಶ್ನೆಯಾಗಿ ಮಕಾನ್ ಕೆ ಬಾರೆ ಮೇ ಪೂಚ್ತಾಚ್ ಕರ್ನೆ ದೋನೋ ದೋಸ್ತ್ ಕಹಾ ಚಲ್ ಪಡೆ. ಮಕಾನ್ ಕೆ ಬಾರೆ ಮೇ ಮೀನ್ಸ್ ಮನೆಯ ಬಗ್ಗೆ ವಿಚಾರಿಸುವ ಸಲುವಾಗಿ, ಪೂಚ್ತಾಚ್ ವಿಚಾರಣೆ ಮಾಡುವ ಸಲುವಾಗಿ ಮನೆ ನಿರ್ಮಾಣವನ್ನು ಹೇಗ್ ಮಾಡಬೇಕು, ಹೌಸ್ ಸ್ಟ್ರಕ್ಚರ್ ಅನ್ನ ಯಾವ ರೀತಿ ನಾವು ಕಟ್ಟಬೇಕು ಅಂತೇಳಿ ಆಲೋಚನೆ ಮಾಡಿದ ಸಂದರ್ಭದಲ್ಲಿ ಇಬ್ರು ಅಂದ್ರೆ ಯಾರಿಲ್ಲಿ? ಕಿಂದ್ರು ಲಾಲಿಂಗ್ ಅವ್ರ ಕಿಂಚಾ ಲಾಲಿದಾಮ್ ಅಲ್ವಾ? ಇವರಿಬ್ರು ಯಾವ ಕಡೆ ಹೊರಟ್ರು, ಎಲ್ಲಿಗೆ ಹೊರಟ್ರು? जंगल की ओर चल पड़े. ओके, उत्तर लिखना. मकान के बारे में पूछताछ करने दोनों दोस्त इब्बರು ಮಿತ್ರರು ಅಥವಾ ಸ್ನೇಹಿತರು ಅಲ್ವರಾ? ಕಹಾ ಚಲ್ ಪಡೆ? ಜಂಗಲ್ ಕಿ ಓರ್ ಚಲ್ ಪಡೆ. ಜಂಗಲ್ ಕಿ ಓರ್, ಕಾಡಿನ ಕಡೆ. ನೋಡಿ, ಇಷ್ಟು ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮಿಕ್ಕ ಪದಗಳು ನೋಡೋದಕ್ಕೆ ಪ್ರಶ್ನೆ ಉದ್ದವಾಗಿ ಕಾಣುತ್ತೆ, ಆದ್ರೆ ನಿಮಗೆ ಈ ಎಲ್ಲ ಪದಗಳು ನಮಗೆ ಉತ್ತರವನ್ನ ಕೇಳಲ್ಲ, ಬಯಸಲ್ಲ. ಕೇವಲ ಕಹಾ ಅಂತಕ್ಕಂಥ ಶಬ್ದ ನಮಗೆ ಇಷ್ಟು ಉತ್ತರವನ್ನ ಕೇಳ್ತಾ ಇದೆ. ಜಂಗಲ್ ಕಿ ಓರ್ ಚಲ್ ಪಡೆ, ಕಾಡಿನ ಕಡೆ ನಡೆದರು, ಸಾಗಿದ್ರು. ಓಕೆ, ಅರ್ಥವಾಗ್ತೈತಲ್ವಾ? ಮುಂದೆ ಹೋಗುವ. और एक प्रश्न है चर्चित विषय के बारे में.
ಚರ್ಚಿಸಿರ್ತಕ್ಕಂಥ ವಿಷಯದ ಬಗ್ಗೆ ನಮಗೆ ಮತ್ತೊಂದು ಪ್ರಶ್ನೆಯಲ್ಲಿದೆ. टेक्स्ट बुक में 5वां प्रश्न है यह. टेक्स्ट बुक ಅಲ್ಲಿ ಇದು 5ನೇ ಪ್ರಶ್ನೆ. दोस्तों ने क्या क्या तय किया? ಮಿತ್ರರು ಏನು ನಿರ್ಧಾರವನ್ನು ಮಾಡಿದ್ರು? दोस्तों ने मकान बनाने का तय किया. ओके, उत्तर लिखिए. दोस्तों ने मकान बनाने का ಮನೆ ನಿರ್ಮಾಣದ ಬಗ್ಗೆ ಅಲ್ವಾ? मकान बनाने का तय किया. सिर्फ इतना ही उत्तर. देखिए प्रश्न भी छोटा है, उत्तर भी बहुत छोटा है. आगे जाना, ಮುಂದೆ ಹೋಗೋಣ ನೋಡಿ. सेकंड में फर्स्ट क्वेश्चन 2-3 वाक्य में उत्तर लिखिए. 2-3 ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಅಂದ್ರೆ 2-3 ಸೆಂಟೆನ್ಸ್ ಅಲ್ಲಿ ಬರಿತಕ್ಕಂಥ ಪ್ರಶ್ನೆ ಎಲ್ಲಿದೆ. ಈ ಪ್ರಶ್ನೆಯನ್ನು ನಾವು ಏಪ್ರಿಲ್ 2019 ನಡೆದಂತಹ SSLC ಎಕ್ಸಾಮ್ ಬೋರ್ಡ್ಗೆ CAB ಬೋರ್ಡ್ ಅಲ್ಲಿ ಕೇಳಲಾದ ಪ್ರಶ್ನೆ. ಇದು ಪ್ರಶ್ನೆ ಯಾವ ರೀತಿ ಇದೆ, ಇದು ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಇದೇ ತರ ಇದೆ, ಎಕ್ಸಾಮ್ ಅಲ್ಲೂ ಕೂಡ ನೇರವಾಗಿ ಇದೇ ರೀತಿ ಕೇಳಲಾಗಿತ್ತು. लालिम और किंचा लालिदाम. किंद्रू लालिम, लालिम का मतलब यहाँ पर उसका पूरा नाम क्या है? किंद्रू लालिम मत्ते किंचा लालिदाम जंगल की ओर क्यों चल पड़े? ಕಾಡಿನ ಕಡೆ ಏನಕ್ಕೆ ಅವರು ಹೋದ್ರು? ಕಿಂದ್ರು ಲಾಲಿಮ್ ಮತ್ತೆ ಕಿಂಚಾ ಲಾಲಿದಾಮ್ ಇವರಿಬ್ರುವೆ ಅರಣ್ಯದ ಕಡೆ, ಫಾರೆಸ್ಟ್ ಕಡೆ ಇವರು ಏನಕ್ಕೆ ಹೊರಟ್ರು ಅಂತೇಳಿ ನಾವು ಉತ್ತರವನ್ನ ಯಾವ ರೀತಿ ಬರಿಬೇಕಾಗತ್ತಪ್ಪ ಅಂದ್ರೆ 2-3 ವಾಕ್ಯದಲ್ಲಿ ಈ ರೀತಿ ಬರಿಬೇಕಾಗತ್ತೆ. उन दिनों आदमी गुफाओं में और पेड़ों के नीचे रहता था. ಆ ದಿನಗಳಲ್ಲಿ ಮನುಷ್ಯ ಗುಹೆಗಳಲ್ಲಿ ಮತ್ತು ಮರದ ಕೆಳಗೆ ಇರ್ತಾ ಇದ್ದ. उस समय किंद्रू लालिम और किंचा लालिदाम नामक 2 दोस्तों ने तय किया कि वे मकान बनाएंगे. मुश्किल यह थी कि नहीं जानते थे कि मकान कैसे बनाए जाते हैं. इसलिए वे पशुओं से पूछताछ करने के लिए जंगल की ओर चल पड़े. ಈ ರೀತಿ ನೀವು ಉತ್ತರವನ್ನ ಸರಳ ಶಬ್ದಗಳಿದಾವೆ, ಆರಾಮಾಗಿ ನೀವು ನೆನಪಲ್ಲಿ ಇಟ್ಕೊಂಡು ಬರಿತಕ್ಕಂತಕ್ಕೆ ಒಂದು ಸರಳವಾದ ಪ್ರಶ್ನೆ ಕೂಡ ಆಗಿದೆ. ಬಹಳ ಈಸಿಯಾಗಿ ಅರ್ಥವಾಗ್ತಕ್ಕಂಥ ಲೆಸನ್. ಓಕೆ, ಮುಂದೆ ಹೋಗೋಣ. ಅಷ್ಟು ವಿಷಯದ ಬಗ್ಗೆ ನಮಗೆ 1 ವಾಕ್ಯದ 2-3 ವಾಕ್ಯದ ಪ್ರಶ್ನೆಯನ್ನು ನಾವು ನೋಡಿದ ತರುವಾಯ ಇನ್ನು ಈ ಲೇಖನ ಪಾಠದಲ್ಲಿ ನಮಗೆ ಇನ್ನು ಏನೆಲ್ಲ ಒಂದು ವಿಷಯಗಳನ್ನು ನಾವು ತಿಳಿಯಬಹುದು ಮಕ್ಕಳೇ. ಆ ಕಿಂದ್ರು ಲಾಲಿಮ್ ಮತ್ತೆ ಕಿಂಚಾ ಲಾಲಿದಾಮ್ ಈಗ ಕಾಡಿನ ಕಡೆ ಹೋದಾಗ ಏನು ಘಟನೆಗಳು ಅಲ್ಲಿ ನಾವು ನೋಡ್ತೀವಿ. ಪೇಜ್ ನಂಬರ್ 86 to 87, ಪುಟ ಸಂಖ್ಯೆ 86 ರಿಂದ 87ರಲ್ಲಿ ಅಂದ್ರೆ ಪಾಠಕ್ಕೆ फर्स्ट पेज एंड सेकंड पेज क्या क्या विचार है. देखो, उनकी मुलाकात सबसे पहले हाथी से हुई. ಅವರ बेटी, मुलाकात मीन्स मीट, बेटी. यार बेटी, दोस्तों की मुलाकात. उनकी का मतलब क्या होता है? दोस्तों की एक सर्वनाम है. उनकी ಇಲ್ಲಿ सर्वनाम शब्द ಅಲ್ವಾ. सबसे ಎಲ್ಲದಕ್ಕೂ ಮೊದಲು हाथी से हुई. किससे हुई? हाथी से हुई. ಏನು ಆನೆಯೊಂದಿಗೆ, ಎಲಿಫೆಂಟ್ ಗೊತ್ತಾಯ್ತಾ? ಆನೆ ಜೊತೆಯಲ್ಲಿ ಅವರ ಒಂದು ಭೇಟಿ ಆಯ್ತು. ಈ ಆನೆ ಜೊತೆಯಲ್ಲಿ ನೋಡಿ ಅವರಿಬ್ಬರ ಒಂದು ಭೇಟಿ ಉಂಟಾಯ್ತು. दोनों दोस्तों ने हाथी को नमस्कार किया. ಇಬ್ಬರು ಮಿತ್ರರು ಕೂಡ ಆನೆಗೆ ಏನ್ ಮಾಡ್ತಾರೆ? ನಮಸ್ಕಾರ ಗ್ರೀಟ್ ಮಾಡಿದ್ರು. ಓಕೆ, हाथी को नमस्कार किया. नमस्कार करते हुए फिर कहा, ಮತ್ತೇನಂತ ಹೇಳ್ತಾರೆ? हाथी भाई, गज सहोदर, हम लोग मकान बनाना चाहते हैं. ನಾವು ಮನೆಗಳನ್ನು ನಿರ್ಮಾಣ ಮಾಡಬೇಕು, ಮನೆ ನಿರ್ಮಾಣ ಮಾಡಬೇಕು ಅಂದ್ಕೊಂತ ಇದೀವಿ. आप बता सकते हैं कि मकान कैसे बनाए जाते हैं? ತಾವು ಹೇಳ್ಬೋದಾ ಮನೆಯನ್ನ ಹೇಗೆ ಕಟ್ತಾರೆ ಅಂತೇಳಿ ತಾವೇನಾದ್ರೂ ಹೇಳ್ಬೋದಾ ಅಂತೇಳಿ ಮನವಿಯನ್ನ ಮಾಡ್ತಾರೆ ಇಬ್ರು. ಓಕೆ, ಆನಂತರ ಆನೆ ಏನ್ ಹೇಳ್ಬೋದು ಇವರಿಗೆ? ಅತಿ ಬೋಲ. ಆನೆ ಹೇಳುತ್ತೆ, इसमें क्या कठिनाई है? ಇದರಲ್ಲಿ ಏನ್ ಕಠಿಣತೆ ಇದೆ, ಏನ್ ಕಷ್ಟ ಇದೆ? पेड़ों से लकड़ी के इतने मोटे और मजबूत गोले काट लो जितने मेरे पैर हैं. ಹೇಗೆ ನನ್ನ ಕಾಲುಗಳಿದಾವೋ ಎಷ್ಟು ಬಲಶಾಲಿಯಾಗಿ, ಗಟ್ಟಿಯಾಗಿ, ದೃಢವಾಗಿ, ರೌಂಡ್ ಆಗಿ, ಒಳ್ಳೆ
ಸ್ಟ್ರಾಂಗ್ ಆಗಿದಾವಲ್ವಾ. ಮಜಬೂತ್ ಮೀನ್ಸ್ ಸ್ಟ್ರಾಂಗ್ ಇದೆ ಅಲ್ವಾ. ವೃತ್ತಾಕಾರವಾಗಿ, ಗೋಲೆ ಮೀನ್ಸ್ ರೌಂಡ್ ಶೇಪ್ ಅಲ್ಲಿ ಇರ್ತಕ್ಕಂಥ ಈ ನನ್ನ ಒಂದು ಕಾಲಿನಂತೆ ಮತ್ತೆ ದಪ್ಪಗಿರ್ತಕ್ಕಂಥ, ಎಷ್ಟು ದಪ್ಪ ಇದೆ ಅಲ್ವಾ ಅಂತಹ ಮರದ ತುಂಡುಗಳನ್ನ ನೀವು ತನ್ನಿ, ಕಟ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಂಡು ತನ್ನಿ ಅಂತೇಳಿ ಹೇಳುತ್ತೆ. ಇಷ್ಟು ವಿಷಯವನ್ನ ಹೇಳಿದ ಮೇಲೆ ಇಬ್ರು ಮಿತ್ರರು ಮತ್ತೆ ಆನೆ ಜೊತೆಲಿ ಏನಂತ ಕೇಳ್ತಾರೆ, ದೋನೋ ದೋಸ್ತೋನೆ ಆಗೆ ಪೂಚ, ಇಸ್ಕಿ ಬಾದ್ ಕ್ಯಾ ಕರ್ನಾ ಪಡೇಗ. ಇದ್ರ ನಂತರ ನಾವೇನ್ ಮಾಡ್ಬೇಕು, ಎರಡು ತುಂಡುಗಳನ್ನ ನಾವು ಕಟ್ ಮಾಡ್ಕೊಂತೀವಿ, ಆ ನಂತರ ಏನ್ ಮಾಡ್ಬೇಕು, ಆತಿನೇ ಉತ್ತರ ದಿಯ, ಆನೆ ಆನ್ಸರ್ ಕೊಡುತ್ತೆ. ಹಾಗೆ ಕಿ ಬಾತೋ ಮೈ ನೈಜ ಅಂತ. ಮುಂದಿನ ವಿಚಾರ ನನಗೆ ಗೊತ್ತಿಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲಪ್ಪ, ಇಷ್ಟೇ ನನಗೆ ಗೊತ್ತಿರೋ ವಿಷಯವನ್ನ ಹೇಳಿದೀನಿ. ಮುಜೆ ರತ್ತಿ ಬರ್ಬಿ ಪತಾನೆ, ನನಗೆ ಸ್ವಲ್ಪನೂ ಕೂಡ ಗೊತ್ತಿಲ್ಲ. ರತ್ತಿ ಬರ್ ಸ್ವಲ್ಪನೂ ಕೂಡ ನನಗೆ ಮಿಕ್ಕ ವಿಷಯ ನನಗೆ ಗೊತ್ತಿಲ್ಲ ಅಂತೇಳಿ ಆನೆ ಹೇಳಿದ ತರುವಾಯ ಈ ಇಬ್ರು ಮಿತ್ರರು ಏನ್ ಮಾಡ್ತಾರೆ ಅಂತೇಳಿ ನಾವು ನೋಡೋದಕ್ಕೂ ಮೊದಲು ಮುಂದೆ ಹೋಗ್ತಾರೋ ಅಥವಾ ಇನ್ನು ಏನ್ ಮಾಡ್ತಾರೆ ಅದ್ರ ಬದಲು ನಾವು ಇಷ್ಟು ವಿಷಯದ ಬಗ್ಗೆ ಏನಾದರೂ ಪ್ರಶ್ನೆಗಳು ನಮಗೆ ಬರ್ಬೋದಾ, ಅಭ್ಯಾಸದಲ್ಲಿ ನಾವು ಕಾಣಬಹುದಾ ಅಂತೇಳಿ ನಾವು ನೋಡೋದಾದ್ರೆ, फर्स्ट मैंने एक वाक्य में उत्तर लिखिए, दोस्तों की मुलाकात सबसे पहले किससे हुई. ಮಿತ್ರರ ಭೇಟಿ ಎಲ್ಲದಕ್ಕೂ ಮೊದಲು ಯಾರ ಜೊತೆಲಿ ಆಯ್ತು. ಕಿಸ್ಸೆ ಮೀನ್ಸ್ ಯಾರೊಂದಿಗೆ ಅಥವಾ ಯಾವುದರದೊಂದಿಗೆ ಜೊತೆಗೆ ಇವರ ಒಂದು ಭೇಟಿ ಅಂತಕ್ಕಂಥದ್ದು ಆಯ್ತು. ಸಿರ್ಫ್ ಏಕಿ ಪದ ಮೇ ಹೈ वो हाथी से. उत्तर लिखना, दोस्तों की मुलाकात, दोस्तों की मुलाकात, स्नेहिತರ ಒಂದು ಭೇಟಿ, सबसे पहले किससे के बदले आती से, ಆನೆಯೊಂದಿಗೆ ಅಲ್ವಾ ಮಕ್ಕಳೇ. ಅಂದ್ರೆ ಒಂದು ಪದದಲ್ಲಿ ಉತ್ತರವನ್ನು ನಾವು ಇಲ್ಲಿ ಬರಿಬಹುದು. ಅಂದ್ರೆ ಒಂದು ಪದದಲ್ಲಿ ಬರಿಬಾರ್ದು, ನೀವು ಎಕ್ಸಾಮ್ಗಳಲ್ಲಿ ಫುಲ್ ಸೆಂಟೆನ್ಸ್ ಬರೀಬೇಕು. ಒಂದು ಪದದಲ್ಲಿ ಬರೆದ್ರೆ ನಿಮಗೆ ಪೂರ್ಣಾಂಕಗಳು ದೊರೆಯಲ್ಲ, ಅದು ಕಡಿಮೆ ಅಂಕಗಳು ಪಡ್ಕೊಳಕ್ಕೆ ದಾರಿ ಆಗುತ್ತೆ ಅಲ್ವಾ ಮಕ್ಕಳೇ. ಅಂದ್ರೆ ಒನ್ ವರ್ಡ್ ಬರೆದಿದೆ ಅಂತೇಳಿ ಆನ್ಸರ್ ಇದೆ ಅಂತ ಹೇಳ್ಬಿಟ್ಟು ನಿನಗೆ ಫುಲ್ ಮಾರ್ಕ್ಸ್ ಕೊಡಲ್ಲ, ಅದ್ರಲ್ಲಿ ಕಟ್ ಮಾಡಿ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಹಾಗಾಗಿ ಸೆಂಟೆನ್ಸಲ್ಲಿ ಬರೆಯೋದಕ್ಕೆ ನಿಮಗೆ ಕಷ್ಟ ಇಲ್ಲ. ಕ್ವಶನಲ್ಲೇ ಅನೇಕ ಪದಗಳು ಇರ್ತವೆ, ಆ ಪದಗಳನ್ನು ನೀವು ಬಳಸ್ಕೊಂಡು ನೀವು ಯಾವ ಪದ ನಮಗೆ ಉತ್ತರವನ್ನು ಡಿಮ್ಯಾಂಡ್ ಮಾಡ್ತಾ ಇದೆ ಅದಕ್ಕನುಸಾರವಾಗಿ ನಾವು ಉತ್ತರವನ್ನು ಬರೆಯಬೇಕು. ಹಾಗೆ ಮುಂದೆ ಹೋಗುವ, ಅರ್ಥವಾಯ್ತಲ್ಲ ಮಕ್ಕಳೇ. ಸೆಕೆಂಡ್ ಮೇನ್, ಆ ಚರ್ಚಿತ ವಿಷಯದ ಬಗ್ಗೆ, ಆನೆ ಜೊತೆಯಲ್ಲಿ ಆ ಇಬ್ಬರು ಮಿತ್ರರು ಮಾತಾಡಿರ್ತಕ್ಕಂಥ ವಿಚಾರದ ಬಗ್ಗೆ ನಾವು ನೋಡಿದಾಗ 2-3 ವಾಕ್ಯದ ಪ್ರಶ್ನೆ ಆಗಿಲ್ಲಿ. ಸೆಕೆಂಡ್ ಕ್ವಶನ್, ದೋಸ್ತೋನೆ ಆತಿ ಕೆ ಸಾಥ್ ಕಿಸ್ಕಿ ಚರ್ಚಾ ಕಿ. ಮಿತ್ರರು ಆನೆಯೊಂದಿಗೆ ಯಾವ ಒಂದು ಚರ್ಚೆಯನ್ನ ಮಾಡಿದ್ರು, ಯಾವುದ್ರ ಬಗ್ಗೆ, ಕಿಸ್ಕಿ ಚರ್ಚಾ ಕಿ. इसके बारे में उत्तर कैसे लिखना चाहिए, इस तरह लिखिए. ಈ ರೀತಿಯಾಗಿ ಬರೀಬೇಕು ಉತ್ತರವನ್ನ. उनकी मुलाकात सबसे पहले आती से हुई, दोस्तों की मुलाकात. दोनों दोस्तों ने आती को नमस्कार किया, फिर कहा, आती भाई हम लोग मकान बनाना चाहते हैं, आप बता सकते हैं कि मकान कैसे बनाए जाते हैं. इस तरह उत्तर है. आगे भी लिखना चाहिए, इस प्रकार इस दोस्तों ने मकान बनाने के बारे में ಚರ್ಚಾ ಕಿ ಅಂತೇಳಿ ನೀವು ಈ ಆನ್ಸರ್ ಅನ್ನ ಈ ರೀತಿ ಎಂಡ್ ಮಾಡಬೇಕು. ಈ ರೀತಿ ನೀವು ಉತ್ತರವನ್ನ ಪೂರ್ತಿ ಮಾಡಿದ್ದೆ ಆದ್ರೆ ನಿಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ. ಅರ್ಥವಾಯ್ತಲ್ವಾ? ಹಾಗೆ ಮುಂದೆ ಹೋಗುವ. ಮುಂದೆ ನಾವು ನೋಡೋದಾದ್ರೆ ಮತ್ತೊಂದು ಪ್ರಶ್ನೆಯಲ್ಲಿದೆ, ದೋ-ತೀನ್ ವಾಕ್ಯ में उत्तर लिखिए. 2-3 ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. और एक प्रश्न संख्या 3, क्वेश्चन नंबर 3, आती ने दोस्तों को क्या उत्तर दिया. ಆನೆಯು ಮಿತ್ರರಿಗೆ ಏನು ಉತ್ತರವನ್ನು ಕೊಡ್ತು. ಏನು ಉತ್ತರ ಕೊಡ್ತು ಹಾಗಾದ್ರೆ, ಆ ಇಬ್ರು ಗೆಳೆಯರಿಗೆ
किंद्रो लालिम और किंचा लालिदाम दोनों के लिए उत्तर इस तरह दिया कि हाथी बोला, इसमें क्या कठिनाई है, पेड़ों से लकड़ी की इतने मोटे और मजबूत गोले काट लो जितने मेरे पैर हैं। दोनों दोस्तों ने आगे पूछा, इसके बाद क्या करना पड़ेगा? हाथी ने उत्तर दिया, आगे की बात तो मैं नहीं जानता, मुझे रत्ती भर भी पता नहीं। इस तरह उत्तर लिखने से इसके लिए 3 ಅಥವಾ 2 ಅಂಕ मिलेगा। ಇದಕ್ಕೆ 2 ಅಥವಾ 3 ಅಂಕ ನಿಮಗೆ ಸಿಗುತ್ತೆ ಮಕ್ಕಳೇ। ಮುಂದೆ ಹೋಗುವ, ಅರ್ಥ ಆಯ್ತು ಅಂತ ಕಾಣುತ್ತೆ, ಚೆನ್ನಾಗಿ ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ। ಈಗ ನಾವು ಆನೆಯನ್ನ ಭೇಟಿಯಾಗಿ ಆನೆಯಿಂದ ಏನು ಒಂದು ಇನ್ಫಾರ್ಮೇಶನ್ ಸಿಕ್ತು, ಆನಂತರ ಅವ್ರಿಗೆ ಇನ್ನೂ ಅಷ್ಟರಲ್ಲೇ ಮನೆ ನಿರ್ಮಾಣ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವರ, ಇನ್ನೂ ಕೇವಲ ಆ ಒಂದು ಸಾಮಗ್ರಿ ಇದ್ರೆ ಮರದ ತುಂಡುಗಳನ್ನು ತಾಂಡೋಗ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಮನೆ ಆಗ್ಬಿಡುತ್ತಾ? ಆಗಲ್ಲಲ್ವಾ, ಇನ್ನು ಅದಕ್ಕಿನ್ನು ಯಾವ ರೀತಿ ಇನ್ನೂ ನೀಡೆಡ್ ಥಿಂಗ್ಸ್ ಬೇಕು ಅಂತೇಳಿ दोनों दोस्त आगे बढ़े। पाठ के दूसरा पृष्ठ में अर्थात किताब में 87 पेज। दोनों दोस्त आगे बढ़े, इब्बರು ಸ್ನೇಹಿತರು ಹಾಗೆ ಮುಂದೆ ಸಾಗಿದ್ರು, ಮುಂದೆ ಹೋದ್ರು। रास्ते में उन्हें सांप मिला, ರಸ್ತೆಯಲ್ಲಿ ಅವರಿಗೆ ಒಂದು ಹಾವು ಸಿಕ್ತು। सांप मीन्स सांप का मतलब स्नेक, ಹಾವು ನೋಡಿ, ಈ ಹಾವು ರಸ್ತೆಯಲ್ಲಿ ಅವರಿಗೆ ಸಿಕ್ತು। ದೋಸ್ತೋನೆ ಸಾಂಕೋ ರೋಕ, ಹಾವನ್ನವರು ರಸ್ತೆಯಲ್ಲಿ ಇವರಿಬ್ರು ಮಿತ್ರರು ಕಿಂದ್ರು ಲಾಲಿಂ ಮತ್ತೆ ಕಿಂಚಾ ಲಾಲಿದಮ್ ಹಾವನ್ನ ತಡೆದ್ರು। ಸ್ವಲ್ಪ ನಿಲ್ಲಿ ಸರ್ಪರಾಜ ಉರಗರಾಜ ಅಂತೇಳಿ ನೋಡಿ, ಉಸೆ ನಮಸ್ಕಾರಕ್ಕೆ ಅದಕ್ಕೂ ಕೂಡ ನಮಸ್ಕಾರವನ್ನು ಮಾಡ್ತಾರೆ, ನಮಸ್ಕಾರ ಸರ್ಪರಾಜ ಅಂತೇಳಿ। ಸಾಬಾಯಿ ಸರ್ಪ ಸಹೋದರ, हम लोग घर बनाना चाहते हैं, आप बता सकते हैं कि कैसे बनाया जाए, कैसे बनाया जाए? ತಾವು ಹೇಳ್ಬೋದಾ, ನಾವು ಮನೇನ ನಿರ್ಮಾಣ ಮಾಡ್ತಾ ಇದ್ದೀವಿ, ಹೇಗೆ ನಿರ್ಮಾಣ ಮಾಡಬೇಕು ಅಂತ ತಾವೇನಾದರೂ ಹೇಳೋದಕ್ಕೆ ಸಾಧ್ಯ ಇದೆಯಾ, ಹೇಳ್ತೀರಾ ಅಂತೇಳಿ ಕೇಳಿದಾಗ ಮತ್ತೆ ಇನ್ನು ಅವರು ಕೆಲವು ವಿಚಾರವನ್ನು ಹೇಳ್ತಾರೆ, ಅಂದ್ರೆ ಆನೆ ಜೊತೆಲಿ ಭೇಟಿಯಾಗಿರ್ತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ। हाथी ने हमसे कहा है कि उसके पैर जैसे मजबूत और मोटे लकड़ी के गोले पेड़ से काट लो, उसे बस इतना ही मालूम है, आगे की बात हो नहीं जानता। ನಿನ್ನನ್ನ ಭೇಟಿಯಾಗ ಮೊದಲು ನಾವು ಆನೆಯನ್ನ ಭೇಟಿಯಾದಾಗ ಅದು ತನ್ನ ಕಾಲಿನಂತಹ ದೃಢವಾಗಿರ್ತಕ್ಕಂಥ ಮರದ ತುಂಡುಗಳನ್ನ ತಗೊಂಬನ್ನಿ, ಕಟ್ ಮಾಡ್ಕೊಂಬನ್ನಿ ಅಂತ ಹೇಳ್ತು। ಆನಂತರ ಏನ್ ಮಾಡಬೇಕು ಅಂತ ಅದಕ್ಕೆ ಗೊತ್ತಿಲ್ಲ, ಅದಕ್ಕಷ್ಟೇ ತಿಳಿದಿತ್ತು, ಬಸ್ ಇತ್ನಾ ಹಿ ಮಾಲೂಮ್, ಅದಕ್ಕಷ್ಟೇ ಗೊತ್ತಿತ್ತು, ಮುಂದಿನ ವಿಚಾರ ಗೊತ್ತಿಲ್ಲ, ಅದಕ್ಕಾಗಿ ಈಗ ನಿಮ್ಮ ಜೊತೆಲಿ ಕೇಳ್ತಾ ಇದೀವಿ ಅಂತೇಳಿ ಹೇಳಿದಾಗ ಸಾಮ್ನೆ ಕಹ ಐಸಾ ಕರೋ ಕಿ ಲಕಡಿ ಐಸಿ ಪತಲಿ और ಲಂಬಿ ಕಾಟೋ ಜೈಸಾ ಮೈ ಹೂಂ। ಹಾವು ಹೇಳುತ್ತೆ, ಸರ್ಪ ಏನೇ ಅಂತ ಹೇಳ್ತಪ್ಪ ಅಂದ್ರೆ, ಈ ರೀತಿ ಮಾಡಿ, ನೀವೇನ್ ಮಾಡಿ, ಮರದಲ್ಲಿ ಕಟ್ಟಿಗೆಗಳಿರ್ತಾವ ಸ್ಟಿಕ್ಸ್, ಆ ಸ್ಟಿಕ್ಸ್ ಅಂತ ಸ್ಟಿಕ್ಸ್ ಆಗಿರ್ಬೇಕು, ನಾನು ಹೇಗಿದ್ದೀನಿ, ನನ್ನ ಒಂದು ಬಾಡಿ ಹೇಗಿದೆ, ನನ್ನ ಶರೀರ ಹೇಗಿದೆ, ತೆಳ್ಳಗೆ ಅಲ್ವಾ, ಪತಲಿ ಮೀನ್ಸ್ ತೆಳುವಾಗಿ, ಮತ್ತೆ ಲಂಬಿ ಉದ್ದಕ್ಕಿದೆ ಅಲ್ವಾ, ನಾನು ಹೇಗೆ ನಾನು ಉದ್ದಕ್ಕೆ ಮತ್ತೆ ತೆಳುವಾಗಿದ್ದೀನೋ ಅದೇ ರೀತಿ ಜೈಸಾ ಮೈಹು, ನಾನು ಹೇಗಿದ್ದೀನೋ ಆ ರೀತಿ ಇರ್ತಕ್ಕಂಥ ಒಂದು ಸ್ಟಿಕ್ಸ್ ಅನ್ನ ನೀವು ಕಡ್ಡಿಗಳನ್ನ ಕಟ್ ಮಾಡ್ಕೊಳ್ಳಿ। ದೋನೋ ದೋಸ್ತೋನೆ ಪೂಚ, ಇಷ್ಟು ವಿಷಯ ಸಿಕ್ತಲ್ವಾ ಅಂತೇಳಿ ಇನ್ನು ಅವರಿಗೆ ಕುತೂಹಲ ಇದೆ, ಆ ಕುತೂಹಲದ ಜೊತೆಯಲ್ಲಿ ಅವರಿಬ್ರು ಏನಂತ ಕೇಳ್ತಾರೆ, ಇಸ್ಕಿ ಬಾತ್ ಫಿರ್ ಕ್ಯಾ ಕರ್ನಾ ಪಡೇಗಾ, ಇದ್ರ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದಾಗ ಸಾಮ್ನೆ ಕಹ ಹಾವು ಹೇಳುತ್ತೆ, ಹಾಗೆ ಕಿ ಬಾತ್ ಮೈ ನಹಿ ಜಾನ್ತ, ಮುಂದಿನ ವಿಚಾರ ನನಗೆ ಗೊತ್ತಿಲ್ಲಪ್ಪ, ನನಗೂ ಇಷ್ಟ, ನನಗೆ ಗೊತ್ತಿರೋದು, ನನಗೆ ಗೊತ್ತಿರೋ ವಿಷಯವನ್ನು ಹೇಳಿದ್ದೀನಿ, ಮುಜೆ ರತ್ತಿ ಬರ್ ಪತಾ ನಹಿ, ಮುಜೆ ರತ್ತಿ ಬರ್ ಪತಾ ನಹಿ, ನನಗೂ ಕೂಡ ಮುಂದೆ ಏನು ಅಂತ ಒಂದು ಸ್ವಲ್ಪನೂ ಕೂಡ ಗೊತ್ತಿಲ್ಲ ಅಂತೇಳಿ ಹೇಳುತ್ತೆ। ಈ ಒಂದು ಸರ್ಪ ಜೊತೆಲಿ ವಿಚಾರ ಮಾಡಿರ್ತಕ್ಕಂಥ ಇಷ್ಟು ವಿಷಯದ ಬಗ್ಗೆ ನಮಗೆ ಏನಾದರೂ ಪ್ರಶ್ನೆಗಳು ನಮಗೆ ಪರೀಕ್ಷೆಗಳಲ್ಲೋ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ನಮಗೆ ಇರ್ತಕ್ಕಂಥ ಸಾಧ್ಯತೆ ಇದ್ದೇ ಇದೆ। ಆ ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ ಏಕ ವಾಕ್ಯ में उत्तर लिखिए, छठवां प्रश्न है, 6th क्वेश्चन ಇಲ್ಲಿದೆ ಅಭ್ಯಾಸ ಪ್ರಶ್ನೆಗಳಲ್ಲಿ 1ನೇ ಮೇನಲ್ಲಿ 6ನೇ ಪ್ರಶ್ನೆಯಾಗಿ ನಾವು ನೋಡ್ತಕ್ಕಂಥದ್ದು, ಹಾಥಿ ಸಿ ಉತ್ತರ ಪಾಕರ್ ದೋಸ್ತ್ ಕಿಸ್ಸೆ ಮಿಲೆ, ಆನೆಯಿಂದ ಉತ್ತರವನ್ನು ಪಡ್ಕೊಂಡು, ಆನೆಯಿಂದ ಅವರ ಒಂದು ಸಂಶಯಕ್ಕೆ ಮನೆ ನಿರ್ಮಾಣದ ಬಗ್ಗೆ ಸಂಶಯ ಅಂದ್ರೆ ಅನೇಕ ಪ್ರಶ್ನೆಗಳಿದ್ವು, ಆ ಪ್ರಶ್ನೆಗಳಲ್ಲಿ ಒಂದು ಉತ್ತರವನ್ನು ಪಡ್ಕೊಂಡು ತದನಂತರ
ಆ ಮಿತ್ರರು ಯಾರೊಂದಿಗೆ ಭೇಟಿಯಾದ್ರು, ಯಾರ ಜೊತೆಲಿ ಸಿಕ್ರು? ಸಾಮ್ಸೆ ಮಿಲೆ, ಉತ್ತರ್ सिर्फ किससे के बदले सांप से। उत्तर लिखिए, हाथी से उत्तर पाकर, ಆನೆಯಿಂದ ಉತ್ತರವನ್ನು ಪಡೆದುಕೊಂಡು, ಪಾಕರ್ ಪಡೆದುಕೊಂಡು, ದೋಸ್ತ್ ದೋಸ್ತ್ ಕಿಸ್ಸೆ ಸಾಮ್ಸೆ ಅಥವಾ ಸಾಪ್ಸೆ ಅಂತಲೂ ಕೂಡ ಕರಿಬಹುದು. ಸಾಪ್ಸೆ ಮಿಲೆ. ಅರ್ಥವಾಯ್ತಲ್ಲ ಮಕ್ಕಳೇ? ಮುಂದೆ ಹೋಗೋಣ. ತದನಂತರ ನಮಗೆ ಮೂರನೇ ಮೇನಲ್ಲಿ ತೀನ್ ಚಾರ್ ವಾಕ್ಯ ಮತ್ತು ಲಿಖಿಯೇ ಏಕ್ ಪ್ರಧಾನ ಪ್ರಶ್ನೆ, ಒಂದು ಮೇನ್ ಕ್ವಶನ್ ಇದೆ ನಮಗೆ. 3-4 ಸೆಂಟೆನ್ಸ್ ಅಲ್ಲಿ ಉತ್ತರವನ್ನ ಬರೀರಿ ಅಂತ ಹೇಳಿ. ಅದರಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಈ ಒಂದು ಹಾವಿನ ಜೊತೆಯಲ್ಲಿ ನಡೆದಂತ ಒಂದು ಸಂಭಾಷಣೆ ಕುರಿತಾಗಿ ಇರತಕ್ಕಂಥ ಪ್ರಶ್ನೆಯಲ್ಲಿ. ಓಕೆ, ನೋಡಿ ಮಕ್ಕಳೇ, ಪ್ರಶ್ನೆ ಕ್ಯಾ ಹೈ? ಸಾಮ್ನೆ ದೋಸ್ತೋಂಕು ಕ್ಯಾ ಸುಜಾವ್ ದಿಯಾ? ಹಾವು ಮಿತ್ರರಿಗೆ ಏನು ಸಲಹೆಯನ್ನ, ಏನು ಸಜೆಷನ್ ಅನ್ನ ಕೊಡ್ತು, ಏನು ಸಲಹೆಯನ್ನ ಇಲ್ಲಿ ಕೊಡುತ್ತೆ. ಸುಜಾವ್ ಮೀನ್ಸ್ ಸಲಹೆಯನ್ನ, ಸಜೆಷನ್ಸ್ ಅನ್ನ ಏನು ಕೊಡುತ್ತೆ ಅಂತೇಳಿ. ಇದನ್ನ ನಾವು ಕೇವಲ ಒಂದು ವಾಕ್ಯದಲ್ಲಿ ಅಥವಾ 2 ವಾಕ್ಯದಲ್ಲಿ ಬರೀತಕ್ಕಂಥದ್ದಲ್ಲ, 3-4 ವಾಕ್ಯದಲ್ಲಿ ಬರೀತಕ್ಕಂಥ ಪ್ರಶ್ನೆ ಆಗಿದೆ. ಅದಕ್ಕೆ ಉತ್ತರವಾಗಿ ಈ ರೀತಿಯಾಗಿ ನಾವು ಕಾಣಬಹುದು. ದೋನೋ ದೋಸ್ತ್ ಆಗೆ ಬಡೆ, ರಾಸ್ತೆ ಮೇ ಉನ್ಹೇ ಸಾಂಪ್ ಮಿಲಾ. ಇಬ್ರು ಸ್ನೇಹಿತರು ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ರಸ್ತೆಯಲ್ಲಿ ಅವರಿಗೆ ಹಾವು ಸಿಕ್ತು. ದೋಸ್ತೋನೆ ಸಾಪ್ಕೋ ರೋಕ, ಉಸೆ ನಮಸ್ಕಾರ ಕಿಯಾ. ಸ್ನೇಹಿತರು ಹಾವನ್ನು ತಡೆದ್ರು ಮತ್ತೆ ಅದಕ್ಕೆ ನಮಸ್ಕಾರವನ್ನು ಮಾಡಿದ್ರು. ಸಾಮ್ನೆ ಕಾ ಐಸಾ ಕರೋ ಕಿ ಲಕಡಿ ಐಸಿ ಪತಲಿ और लंबी काटो जैसे जैसा मैं हूं, आगे की बात मैं नहीं जानता, मुझे रत्ती भर पता नहीं. इस तरह उत्तर लिखिए. ಈ ರೀತಿಯಾಗಿ ನೀವು ಉತ್ತರವನ್ನು ಬರೆದಿದ್ದೆ ಆದ್ರೆ ಇದಕ್ಕೆ ನಿಮಗೆ ಸಾಮಾನ್ಯವಾಗಿ 3-4 ವಾಕ್ಯದ ಪ್ರಶ್ನೆಗಳಿಗೆ 3 ಅಂಕಗಳನ್ನ ಇಟ್ಟಿರ್ತಾರೆ, ಅಥವಾ 4 ಅಂಕನ ಕೂಡ ಕೆಲವೊಮ್ಮೆ ಇಟ್ಟಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಕೆ, ಮುಂದೆ ಹೋಗೋಣ. ಆನಂತರ ನಾವೀಗ ಹಾವಿನ ಜೊತೆಯಲ್ಲಿ ಆ ಇಬ್ರು ಸ್ನೇಹಿತರು ವಿಚಾರ ಮಾಡಿದ ತರುವಾಯ ಮುಂದೆ ಅವರು ಇನ್ನು ಯಾವ ಪ್ರಾಣಿಯೊಂದಿಗೆ ಅಥವಾ ಯಾವ ಪಶುವಿನೊಂದಿಗೆ ಅವರು ಭೇಟಿ ಆಗ್ತಾರೆ ನಾವು ನೋಡೋಣ. ಹಾಗೆ ಮಕ್ಕಳೇ, ಇಲ್ಲಿ ಈ ಇಬ್ರು ಸ್ನೇಹಿತರು ಆ ಒಂದು ಪ್ರಾಣಿ ಜೊತೆಯಲ್ಲಿ ಚರ್ಚೆ ಮಾಡಿದ ತರುವಾಯ ಅಲ್ಲಿ ಅವ್ರಿಗೂ ಕೂಡ ಇನ್ನು ಮನೆ ನಿರ್ಮಾಣದ ಬಗ್ಗೆ ಇನ್ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆ. ಅಂದ್ರೆ ಇನ್ನು ಅಪೂರ್ಣವಾದ ಒಂದು ತಿಳುವಳಿಕೆಯಿಂದ ಅದು ಮನೆ ನಿರ್ಮಾಣ ಆಗಲ್ಲಲ್ವಾ. ಇನ್ನೂ ಅನೇಕ ರೀತಿಯಲ್ಲಿ ಅವರಿಗೆ ವಿಚಾರ ಬೇಕು, ಅಂದ್ರೆ ಇನ್ಫಾರ್ಮೇಶನ್ ಬೇಕು. ಹಾಗಾಗಿ ಅವರು ದೋನೋ ದೋಸ್ತ್ ಆಗೆ ಬಡೆ, ಇಬ್ರು ಸ್ನೇಹಿತರು ಹಾಗೆ ಮುಂದೆ ಸಾಕ್ತಾರೆ. ರಾಸ್ತೆ ಮೇ ಸಡಕ್ ಕಿನಾರೆ ಉನ್ಹೇ ಏಕ್ ಬೈನ್ಸ್ ಕಡಿ ಮಿಲಿ. ರಸ್ತೆಯಲ್ಲಿ ಹಾಗೆ ಮುಂದೆ ಸಾಗಿದಾಗ ಅವರಿಗೆ ಒಂದು ಹೆಮ್ಮೆ ನಿಂತಿರ್ತಕ್ಕಂಥ ಅವರಿಗೆ ಸಿಕ್ತು. ಹಾವಿನ ಜೊತೆಯಲ್ಲಿ ಭೇಟಿಯಾದ ಬಂದ್ಮೇಲೆ ಮುಂದೆ ಬಂದಾಗ ಅವರಿಗೆ ಒಂದು ಹೆಮ್ಮೆ ಸಿಗುತ್ತೆ. ನೋಡಿ, ಈ ಹೆಮ್ಮೆ ಅವರಿಗೆ ಕಾಣುತ್ತೆ. ಇದು ಕಾಡೆಮ್ಮೆ ಅಲ್ವಾ? ನೋಡಿ, ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಎಮ್ಮೆಗಳು ಈ ತರ ಇರ್ತಾವಲ್ವ, ದಟ್ಟವಾದ ಕಾನನದಲ್ಲಿ ಇರ್ತಕ್ಕಂಥವು. ಬೈನ್ಸ್ಕ ಬೈನ್ಸಾ ಮರ್ಗಾಯತ, ಆ ಎಮ್ಮೆಯ ಸಂಗಾತಿಯಾಗಿರ್ತಕ್ಕಂಥ ಕೋಣ ಸತ್ತೋಗಿತ್ತು. ನೋಡಿ, ಇಲ್ಲಿ ಸತ್ತೋಗಿರ್ತಕ್ಕಂಥ ಒಂದು ಕಳೆಬರ ಇಲ್ಲಿ ನಾವು ನೋಡ್ತಾ ಇದೀವಿ. ಕಳೆಬರ ಅಂದ್ರೆ ಅದರ ಒಂದು ಬಾಡಿಯನ್ನು ನಾವಿಲ್ಲಿ ಡೆಡ್ ಬಾಡಿ ನಾವು ನೋಡ್ತಾ ಇದೀವಿ ಅಲ್ವ ಮಕ್ಕಳೇ? ಅರ್ಥವಾಯ್ತಲ್ವಾ? ಆ ಒಂದು ಕಳೆಬರದ ಮುಂದೆ ಈ ಎಮ್ಮೆ ನಿಂತ್ಕೊಂಡು ಅದರ ಒಂದು ಫೀಲಿಂಗ್ ಹೇಗಿದೆ? ಬಹಳ ದುಃಖದ ಒಂದು ಸ್ಥಿತಿಲಿದೆ, ಅದ್ರ ಬೇಸರ ಆಗಿದೆ. ತನ್ನ ಜೊತೆಗಾರ ಹೊರಟೋದ್ನಲ್ಲ ಅಂತೇಳಿ ದುಃಖ ಇದೆ ಇಲ್ವಾ? ಯಾರಿಗಾದ್ರೂ ಜೊತೆಗಾರರು ಇಲ್ಲ ಅಂದ್ರೆ ಏನಾಗುತ್ತೆ? ದುಃಖ ಆಗುತ್ತಲ್ವಾ? ಅದೇ ತರ ಇದು ಕೂಡ ದುಃಖದಲ್ಲಿ ಇದೆ. ನೋಡಿ, ಬೈನ್ಸೆ ಕಾ ಮಾಂಸ್ ದೂಸರೇ ಜಾನುವರ್ ಕಾಗಯತೆ. ಆ ಒಂದು ಕೋಣದ ಒಂದು ಮಾಂಸವನ್ನ ಯಾವುದೋ ಬೇರೆ ಪ್ರಾಣಿಗಳು ಅಂದ್ರೆ ಕ್ರೂರ ಮೃಗಗಳು, ಹುಲಿ, ಸಿಂಹ, ಚಿರತೆಗಳೆಲ್ಲ ಇರ್ತಾವಲ್ವಾ, ಆ ಪ್ರಾಣಿಗಳು ತಿಂದು ಹೋಗಿದ್ವು. ಖಾಲಿ ಪಂಜರ್ ಪಡಾತ ಅಂದ್ರೆ ಈಗ ಆ ಒಂದು ಮಾಂಸ ಎಲ್ಲ ಖಾಲಿ ಆದ್ಮೇಲೆ ಉಳ್ಕೊಳ್ತಕ್ಕಂಥದ್ದೇನು? ಅದರ ಒಂದು ಅಸ್ಥಿ ಪಂಜರ ಅಲ್ವಾ, ಸ್ಕೆಲೆಟನ್. ಖಾಲಿ ಪಂಜರ್ ಕಡಾತ ಅವಂದ್ರ ಖಾಲಿಯಾಗಿ ಇರ್ತಕ್ಕಂಥದ್ದು ಆ ಶರೀರದಲ್ಲಿ ಉಳ್ಕೊಂಡಿರೋದು ಅದರ ಒಂದು ಅಸ್ಥಿ ಪಂಜರ ಮಾತ್ರ ಅಲ್ಲಿ ಇತ್ತು. ಬೈನ್ಸ್ ಉಸಿಕೆ ಪಾಸ್ ಕಡಿ ದುಃಖ ಮನಾ ರಹಿತಿ. ಆ ಒಂದು ಹೆಮ್ಮೆ
ಆ ಒಂದು ತನ್ನ ಒಂದು ಸಂಗಾತಿಯಾಗಿರ್ತಕ್ಕಂಥ ಕೋಣದ ಒಂದು ಕಳೇಬರದ ಜೊತೆಲೆ ಅದ್ರ ಮುಂದೆ ಅದರ ಸಮೀಪದಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿತ್ತು, ದುಃಖವನ್ನು ತಡಿಲಾರ್ದಲೇ ಅದು ದುಃಖದಲ್ಲಿ ಅದು ಅನುಭವಿಸ್ತಾ ಇತ್ತು ಅಲ್ವಾ. ಹಾಗೆ ನೋಡೋಣ, ದೋನೋ ದೋಸ್ತ್ ಬೈನ್ಸ್ಗೆ ಸಾಮ್ನೆ ಪಹುಂಚೆ. ಈ ಇಬ್ರು ಮಿತ್ರರು ಕಿಂದ್ರು ಲಾಲಿ ಮತ್ತೆ ಕಿಂಚಾ ಲಾಲಿದಮ್ ಇಬ್ರು ಕೂಡ ಏನ್ ಮಾಡ್ತಾರೆ, ಈ ಎಮ್ಮೆಯ ಬಳಿ, ಈ ಎಮ್ಮೆ ಮುಂದೆ ಹೋಗಿ ತಲುಪಿದ್ರು. ಹೋಗಿ ಹತ್ರ ಹೋಗ್ತಾರೆ. ಉಸೆ ನಮಸ್ಕಾರ ಕಿಯ, ಹಾವು ಮತ್ತೆ ಆನೆಗೆ ಯಾವ ರೀತಿ ನಮಸ್ಕಾರ ಮಾಡಿದ್ರು ಅದೇ ತರ ಈ ಎಮ್ಮೆಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಹೇಳ್ತಾರೆ. ಏನಂತ ಹೇಳ್ತಾರೆ, ಬೋಲೆ ನಮಸ್ಕಾರ ಕಿಯ ಅವ್ರು ಬೋಲೆ, ಬೈನ್ಸ್ ಬೆಹನ್, ಎಮ್ಮೆ ಸಹೋದರಿ, हम लोग मकान बनाना चाहते हैं, हम लोग मकान बनाना चाहते हैं, आप बता सकती हैं कि कैसे बनाया जाए. ತಾವು ಹೇಳ್ಬೋದಾ ನಾವು ಮನೆ ನಿರ್ಮಾಣವನ್ನು ಹೇಗ್ ಮಾಡ್ಬೋದು ಅಂತೇಳಿ ಈ ರೀತಿ ಕೇಳಿದಾಗ ಆತೀನೇ ಬತಾಯಾಕಿ, ಇನ್ನು ಮುಂದೆ ಹೇಳ್ತಾರೆ ಅವರು ಹಿಂದೆ ನಡೆದಿರ್ತಕ್ಕಂಥ ಸಂಗತಿ ಏನೆಲ್ಲ ಇತ್ತು ಅದ್ರ ಬಗ್ಗೆ ಹೇಳ್ತಾರೆ. ಆತೀನೇ ಬತಾಯಾಕಿ ಇತನೇ ಮೋಟೆ और मजबूत गोले पेड़ों से काट लो जितने में उसके पैर हैं. सामने कहा कि ऐसी लंबी और पतली लकड़ियां काट लो जैसा हो खुद है. इसके आगे की बात ना हाथी बता पाया ना सांप. बेचारे दोनों को रत्ती भर पता नहीं. ಈಗ ಏನೆಲ್ಲ ಒಂದು ಡಿಸ್ಕಷನ್ ಮೊದಲು ಆನೆ ಜೊತೆ ಎಲ್ಲ ಆಯ್ತು. ಆನೆ ಏನ್ ಹೇಳ್ತು, ತನ್ನ ಕಾಲುಗಳಂತೆ ಇರ್ತಕ್ಕಂಥ ಮರದ ತುಂಡುಗಳನ್ನು ನೀವು ಕತ್ತರಿಸ್ಕೊಂಡು ತಗೊಂಡ್ಬಂದು ಇಟ್ಕೊಳ್ಳಿ, ಅದರಿಂದ ನಿಮ್ಮ ಮನೆ ನಿರ್ಮಾಣ ಆಗ್ಬೋದು ಅಂತೇಳಿ. ಜೊತೆಗೆ ಹಾವೇನ್ ಹೇಳುತ್ತೆ, ತನ್ನ ಒಂದು ಶರೀರ ಯಾವ ರೀತಿ ತೆಳ್ಳಗೆ ಮತ್ತೆ ಉದ್ದಕ್ಕಿರ್ತಕ್ಕಂಥ ಕಡ್ಡಿಗಳನ್ನ, ಸ್ಟಿಕ್ಸ್ ಅನ್ನ, ಕಟ್ಟಿಗೆಗಳನ್ನ ನೀವು ಕತ್ತರಿಸ್ಕೊಳ್ಳಿ, ನಾನು ಹೇಗಿದ್ದೀನೋ ಅದೇ ತರ ಅಂತೇಳಿ. ಇಷ್ಟು ವಿಷಯ ಮಾತ್ರ ಆನೆಗೆ ಗೊತ್ತಿರ್ತಕ್ಕಂಥ ವಿಷಯವನ್ನ ಅಷ್ಟು ಮಾತ್ರ ಹೇಳ್ತು. ಮತ್ತೆ ಹಾವು ತನಗೆ ತಿಳಿದಿರ್ತಕ್ಕಂಥ ಅಷ್ಟು ಮಾಹಿತಿಯನ್ನು ಹೇಳ್ತು, ಮುಂದೆ ನಮಗೇನು ಗೊತ್ತಿಲ್ಲ ಅಂತೇಳಿ ಇಬ್ರು ಹೇಳಿದರು. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಇನ್ನು ಮಿಕ್ಕ ಮಾಹಿತಿಯನ್ನು ನಾವು ಕೇಳ್ತಾ ಇದ್ದೀವಿ ಅಂತೇಳಿ ಇಬ್ರು ಸ್ನೇಹಿತರು ಹೇಳ್ತಾರೆ. ನೋಡಿ, ಬೈನ್ಸ್ನೇ ದೋನೋ ದೋಸ್ತಂಕೋ ಅಪ್ನೆ ಬೈನ್ಸೆ ಕ ಪಂಜರ್ ದಿಕ್ಕಾಯ. ಈಗ ಆಯ್ತು, ನಿಮಗೆ ನನಗೆ ಗೊತ್ತಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಿಮಗೆ ಹೇಳ ಬಯಸ್ತೀನಿ, ಕೇಳಿ. ದೋನೋ ದೋಸ್ತಂಕೋ ಅಪ್ನೆ ಬೈನ್ಸೆ ಕ ಪಂಜರ್ ದಿಕ್ಕಾಯ. ಇಬ್ರು ಸ್ನೇಹಿತರಿಗೆ ಎಮ್ಮೆ ಏನ್ ಮಾಡುತ್ತೆ, ತನ್ನ ಕೋಣದ ಒಂದು ಕಳೇಬರವನ್ನ, ಅಸ್ಥಿ ಪಂಜರವನ್ನ ಇದೇನ್ ಮಾಡುತ್ತೆ, ಬೈನ್ಸೆ ಕ ಪಂಜರ್ ಅಂದ್ರೆ ಈ ಕೋಣದ ಒಂದು ಅಸ್ಥಿ ಪಂಜರವನ್ನ ದಿಕ್ಕಾಯ ತೋರಿಸ್ತು, ಸ್ಕೆಲೆಟನ್ ಅನ್ನ. ಬೋಲಿ ಹೇಳ್ತಾಗೆ, ಜೈಸೆ ಇಸ್ पंजर में 4 पैरों पर हड्डियां पड़ी हैं, उसी तरह 4 मोटे गोले जमीन में गाड़कर उन पर पतली और लंबी लकड़ियों से चप्पर का पंजर बना लो. ಹೇಗಪ್ಪ ಅಂದ್ರೆ ಜೈಸೆ ಇಸ್ ಪಂಜರ್ ಮೇ, ಯಾವ ರೀತಿ ಈ ಒಂದು ಕಳೇಬರದಲ್ಲಿ ಅಸ್ಥಿ ಪಂಜರದಲ್ಲಿ 4 ಕಾಲುಗಳಿದಾವೋ, ಆ 4 ಕಾಲುಗಳಲ್ಲಿರ್ತಕ್ಕಂಥ ಒಂದು ಮೂಳೆಗಳಿದಾವಲ್ವಾ, ಆ 4 ಲೆಗ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಬೋನ್ಸ್ ಇದೆಯಲ್ವಾ, ಅದೇ ತರ ನೀವು 4 ದಪ್ಪನೆ ಒಳ್ಳೆ ಗಟ್ಟಿಮುಟ್ಟಾಗಿರ್ತಕ್ಕಂಥ ಗುಜ್ಜು ಅಂತಾರಲ್ವಾ, ಅಥವಾ ಕೆಲವು ಕಡೆ ಗುಜ್ಜು ಅಂತ ಕರೀತಾರೆ ಅಲ್ವಾ, ನೆಡ್ತಕ್ಕಂಥದ್ದು, ಗುಡಿಸ್ಲು ಕಟ್ಟಬೇಕಾರೆಲ್ಲ ನೆಡ್ತಾರೆ, ನೋಡಿರ್ಬೋದು ಅಲ್ವಾ. ಆ 4 ಮರದ ದಿಮ್ಮಿಗಳನ್ನ ಅಥವಾ ತುಂಡುಗಳನ್ನ ನೀವು ನೆಲಕ್ಕೆ, ಜಮೀನ್ ಮೀನ್ಸ್ ಭೂಮಿಗೆ ಅಥವಾ ನೆಲಕ್ಕೆ ನೀವು ಉಗಿದು ಬಿಟ್ಟು, ಅಂದ್ರೆ ನೆಟ್ಬಿಟ್ಟು ಏನ್ ಮಾಡಿ, ಅದ್ರ ಮೇಲೆ ಉನ್ಪರ್ ಪತಲಿ ಅವ್ರ ಲಂಬಿ ಲಕಡಿಯಾಸೆ, ಅದ್ರ ಮೇಲೆ ಮತ್ತೆ ತೆಳ್ಳಗೆ ಮತ್ತು ಉದ್ದಕ್ಕಿರ್ತಕ್ಕಂಥ ಒಂದು ಕಟ್ಟಿಗೆಗಳನ್ನ ನೀವು ಚಪ್ಪರ್ಕ್ ಅಂದ್ರೆ ರೂಫ್ಸ್, ಚಪ್ಪರ್ ಅಂದ್ರೆ ರೂಫ್ಸ್ ಅಂದ್ರೆ ಮೇಲ್ಛಾವಣಿ ತರ ನೀವು ಈ ರೀತಿ ನೀವು ಹಾಕಿ ಅಂತೇಳಿ ಹೇಳ್ತಕ್ಕಂಥದ್ದು ಅಲ್ವ ಮಕ್ಕಳೇ. ಈ ರೀತಿ ನೀವು ಹಾಕಿದ್ದೆ ಆದ್ರೆ ಅಲ್ವಾ, ಎಮ್ಮೆ ಅಥವಾ ಕೋಣದ ಒಂದು ಅಸ್ಥಿ ಪಂಜರದಲ್ಲಿ ಈ ರೀತಿ ನಾವು ಗಮನಿಸ್ಬೋದು ಅಲ್ವಾ. ಈ ರೀತಿ ನೀವು ಹಾಕಿ ಅಂತೇಳಿ ಹೇಳುತ್ತೆ. ಇಷ್ಟು ವಿಷಯದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಈ ವಿಷಯದ ಬಗ್ಗೆನೂ ಕೂಡ ನಮಗೆ ಪ್ರಶ್ನೆಗಳು ಇರುತ್ತೆ ಅಲ್ವಾ. ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರಿಬೇಕು ಅಂದ್ರೆ ನಾವು ಪ್ರಶ್ನೆಗಳಲ್ಲಿ
ಮೂರು ವಾಕ್ಯದ ಪ್ರಶ್ನೆ, ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರನ ಬರತಕ್ಕಂಥ ಪ್ರಶ್ನೆಯಾಗಿ ನಾವು ಏನೀಗ ವಿಚಾರ ಅರ್ಥವಾಯ್ತಲ್ವ ಮಕ್ಕಳೇ? ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ? ಈಗ ನೀವು ಪ್ರಶ್ನೆಯನ್ನ ಒಂದ್ಸರಿ ಓದಿ. प्रश्न क्या है? बैंस के पंजर से दोस्तों को क्या जानकारी मिली? ಅಂದ್ರೆ ಕೋಣದ ಒಂದು ಅಸ್ಥಿ ಪಂಜರದಿಂದ, ಆ ಒಂದು ಕೋಣದ ಒಂದು ಕಳೆಬರ ಅಥವಾ ಅಸ್ಥಿ ಪಂಜರದಿಂದ ಸ್ನೇಹಿತರಿಗೆ, ಅವರಿಬ್ರು ಮಿತ್ರರಿಗೆ ಏನು ತಿಳುವಳಿಕೆ ಸಿಕ್ತು, ಏನು ಒಂದು ಮಾಹಿತಿ ಅಥವಾ ಜ್ಞಾನ ಅಂತಕ್ಕಂಥದ್ದು ಸಿಕ್ತು ಅಥವಾ ದೊರೆಯಿತು ಅಂತ ಈ ಪ್ರಶ್ನೆ ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಜೊತೆಗೆ ಜೂನ್ 2020 ಒಂದು ಮುಖ್ಯ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಕೂಡ ಆಗಿದೆ. 2020ನೇ ಸಾಲಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಜೂನ್ ತಿಂಗಳ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಉತ್ತರವನ್ನು ಯಾವ ತರ ಬರಿಬೇಕಾಗತ್ತೆ? ಅಲ್ಲಿ ಏನೆಲ್ಲ ಒಂದು ವಿಷಯ ಚರ್ಚೆ ಆಗಿತ್ತು ಆ ವಿಷಯದಲ್ಲಿ ಇಷ್ಟು ವಿಷಯವನ್ನು ನಾವು ಬರೀಬೇಕಾಗತ್ತೆ. बैंस ने दोनों दोस्तों को अपने बैंसे का पंजर दिखाया. ಎಮ್ಮೆಯು ಇಬ್ರು ಸ್ನೇಹಿತರಿಗೆ ತನ್ನ ಕೋಣದ ಒಂದು ಅಸ್ಥಿ ಪಂಜರವನ್ನು ತೋರಿಸ್ತು. बैंस के पंजर से दोस्तों को जानकारी मिली थी कि पंजर के 4 पैरों के हड्डियों की तरह 4 मोटे लकड़ी के गोले जमीन से गाड़ने चाहिए. उन पर पतली और लंबी लकड़ियों से चप्पर का पंजर बनाना चाहिए. इस तरह उत्तर लिखना चाहिए. ಈ ರೀತಿ ನೀವು ಉತ್ತರವನ್ನು ಬರೆದಿದ್ದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಜೊತೆಗೆ ನಿಮಗೆ 3-4 ಅಂಕಗಳು ಸಿಗೋದಕ್ಕೆ ಈಸಿ ಆಗುತ್ತಲ್ಲ ಮಕ್ಕಳೇ? ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಇದ್ರೆ ನಮಗೆ ಈಗ ಈ ಒಂದು ಎಮ್ಮೆ ಜೊತೆಯಲ್ಲಿ ಸಿಕ್ಕಿರ್ತಕ್ಕಂಥ ಇನ್ಫಾರ್ಮೇಶನ್ ಇಂದ ಮನೆ ಪೂರ್ತಿ ಆಗಲ್ಲ. ಹಾಗಾಗಿ किंद्रु लालिम और किंचा लालिम दोनों भी आगे बढ़कर क्या विचार, जानकारी किस ಪಶು से ಅಥವಾ ಯಾವ ಪ್ರಾಣಿ ಅಥವಾ ಯಾವ ಒಂದು ಪಶುವಿನಿಂದ ಅವರಿಗೆ ಇನ್ನೂ ಮಾಹಿತಿ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಪಾಠದ ಒಂದು 3ನೇ ಪುಟದಲ್ಲಿ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ 88 ಪೇಜ್ ಅಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡೋದಾದ್ರೆ ತಬ್ ದೋನೋ ದೋಸ್ತ್ ಆಗೆ ಬಡೆ, ಆಗ ಇಬ್ರು ಸ್ನೇಹಿತರು ಹಾಗೆ ಮುಂದೆ ಹೋದ್ರು. ಹೋಗಿದ್ಮೇಲೆ ರಾಸ್ತೆ ಮೇ ಏಕ್ ತಾಲಾಬ್ ಮಿಲಾ, ರಸ್ತೆಯಲ್ಲಿ ಅವ್ರಿಗೊಂದು ಕೆರೆ ಸಿಕ್ತು. ತಾಲಾಬ್ ಮೀನ್ಸ್ ಕೆರೆ, ಪಾಂಡ್ ಅಲ್ವಾ? ತಾಲಾಬ್ ಮೇ ಏಕ್ ಬಹುತ್ ಬಡಿ ಮछली ತೈರ್ ರಹಿ ಥಿ. ಈ ಒಂದು ಕೆರೆಯಲ್ಲಿ ನೋಡಿ, ಇದು ಕೆರೆ ಅಲ್ವಾ, ಪಾಂಡ್. ಈ ಕೆರೆಯಲ್ಲಿ ಒಂದು ಬಹಳ ದೊಡ್ಡ ಮೀನು ಈಜುತ್ತಾ ಇತ್ತು, ಸ್ವಿಮ್ ಮಾಡ್ತಾ ಇತ್ತು, ಈಜ್ತಾ ಇತ್ತು. ತೈರ್ ಮೀನ್ಸ್ ಈಜುವುದು, ಗೊತ್ತಾಯ್ತಾ? ತೈರ್ನ ಈಜುವುದು. ದೋನೋ ದೋಸ್ತ್ ವಹಿ ಟಹರ್ ಗೈ, ಇಬ್ರು ಸ್ನೇಹಿತರು ಅಲ್ಲೇ ನಿಂತ್ಕೊಂಡ್ಬಿಟ್ರು, ಆ ಕೆರೆ ಬಳಿ ನಿಂತ್ಕೊಂಡಿದ್ದಾರೆ. ನಿಂತ್ಕೊಂಡಾಗ ಫಿರ್ ದೋನೋನೇ ಮछली ಕೆ ಪಾಸ್ ಜಾಕರ್, ಮೀನ್ ಕಂಡಿದೆ, ಆ ಮೀನನ್ನು ನೋಡ್ಬಿಟ್ಟು ಅವರು ಇಬ್ರು ಸ್ನೇಹಿತ ಅದ್ರ ಬಳಿ ಹೋಗ್ಬಿಟ್ಟು ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ಮಾಡಿ और बोले हम लोग मकान बनाना चाहते हैं, हम लोग मकान बनाना चाहते हैं. हाथी कहता है कि उसके पैरों जैसे मोटे और मजबूत लकड़ी के गोले पेड़ों से काट लो. सांप ने बताया कि जैसा वो है वैसी पतली और लंबी लकड़ियां काट लो. ಏನೀಗ ಆನೆ ನಮಗೇನು ವಿಷಯನ ಹೇಳ್ತೋ ಆ ವಿಷಯದ ಬಗ್ಗೆ ತನ್ನ ಕಾಲಿನಂತೆ ಇರ್ತಕ್ಕಂಥ ದೊಡ್ಡ ಮರದ ತುಂಡುಗಳನ್ನು, ದಿಮ್ಮೆಗಳನ್ನು ಕಟ್ ಮಾಡ್ಕೊಳ್ಳಿ, ಹಾವು ತನ್ನಂತೆ ಇರ್ತಕ್ಕಂಥ ಒಂದು ಕಟ್ಟಿಗೆಗಳನ್ನು ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಬೈನ್ಸ್ನೇ ದಿಕ್ಲಾ ದಿಯಾಕಿ, ಎಮ್ಮೆ ತೋರಿಸ್ಕೊಟ್ಟಿದ್ದೇನಪ್ಪ ಅಂದ್ರೆ ಇನ್ ದೋನೋ ಕಿಸ್ಮ್ ಕಿ ಲಕಡಿಯೋಂಕೋ ಕೈಸೆ ಜಮಾಯ ಜಾಯೆ, ತನ್ನ ಒಂದು ಕೋಣದ ಒಂದು ಅಸ್ಥಿ ಪಂಜರದ ಒಂದು ಸ್ಟ್ರಕ್ಚರ್ ಹೇಗಿತ್ತು ಆ ಸ್ಟ್ರಕ್ಚರ್ ರೂಪದಲ್ಲಿ, ಕಿಸ್ ಮೀನ್ಸ್ ಆ ಪ್ರಕಾರವಾಗಿ ಏನ್ ನಾನು ನಿಮಗೆ ಡ್ರಾ ಮಾಡಿನಲ್ವಾ, ಆ ರೀತಿಯಾಗಿ ನೀವು ಏನು ಮಾಡಿ ಹಾಸ್ಬಿಡಿ. ಹಾಸ್ಬಿಟ್ಟು ಇಸ್ಕಿ ಹಾಗೆ ಕಿ ಬಾತ್ ಉನ್ ಲೋಗೋ ಮೇ ಸೆ ಕಿಸಿ ಕೋ ಪತಾ ನಹಿ, ಇವರೆಲ್ಲರಿಗೂ ಕೂಡ ಆನೆಗೆ ಅಷ್ಟು ವಿಷಯ ಗೊತ್ತಿತ್ತು, ಹಾವಿಗೆ ಅಷ್ಟು ವಿಷಯ ಗೊತ್ತು, ಮತ್ತೆ ಎಮ್ಮೆಗೆ ಅಷ್ಟು ವಿಷಯ ಮಾತ್ರ ಗೊತ್ತಿತ್ತು. ಮುಂದಿನ ವಿಚಾರ ಏನು, ಮುಂದೆ ಏನು ಮಾಡಬೇಕು ಅಂತ ಅವಕ್ಕೆ ಅವು ಯಾರಿಗೂ ಕೂಡ ಅವರಿಗೆ ಗೊತ್ತಿರಲಿಲ್ಲ. ಕೋಯಿ ಪ್ರತಿಬರ್ ಬಿ ನಹಿ ಜಾಂತ, ಸ್ವಲ್ಪನೂ ಕೂಡ ಅವರಿಗೆ ತಿಳಿದಿರಲಿಲ್ಲ ಮುಂದೆ ಏನು ಮಾಡಬೇಕು ಅಂತ. ಅಷ್ಟು ವಿಷಯ ನಾವು ತಿಳ್ಕೊಂಡ್ ಬಂದಿದ್ದೀವಿ. ಇನ್ನೂ ಇಷ್ಟರಲ್ಲಿ ನಮಗೆ ಮನೆ ಆಗೋದಿಲ್ಲ.
ಕಂಪ್ಲೀಟ್ ಆಗಲ್ಲ. ಕಂಪ್ಲೀಟ್ ಆಗೋದಕ್ಕೆ ನಿಮ್ಮಿಂದಲೂ ಕೂಡ ನಮಗೆ ಕೆಲವೊಂದು ಮಾಹಿತಿ ಬೇಕು ಅಂತ ಅಲ್ಲಿ ಕೇಳಿದಾಗ ಮಚಲಿನೇ ಕಹ आप लोग जरा मेरी पीठ की पट्टियां ध्यान से देख लो, फिर पेड़ों से बहुत सी पत्तियां तोड़ लो, इन पत्तियों को चप्पर पर उसी तरह जमा दो जैसी मेरी पीठ पर पट्टियां है. ಮೀನ್ ಹೇಳುತ್ತೆ, ಈ ಫಿಶ್ ಏನಂತ ಹೇಳುತ್ತಪ್ಪ ಅಂದ್ರೆ, ಆಪ್ಲೋ ತಾವುಗಳು ಸ್ವಲ್ಪ ನನ್ನ ಬೆನ್ನಿನ ಪಟ್ಟಿಗಳನ್ನ ನೋಡಿ. ಸ್ಕೇಲ್ಸ್, ಪಟ್ಟಿಯ ಮೀನ್ಸ್ ಇನ್ ಇಂಗ್ಲಿಷ್ ಸ್ಕೇಲ್ಸ್. ನನ್ನ ಬೆನ್ನ ಮೇಲೆ ಇರ್ತಕ್ಕಂಥ ಒಂದು ಪಟ್ಟಿಗಳು ಅಂದ್ರೆ ಅದರ ಒಂದು ಮೀನಲ್ಲಿ ಇರ್ತಕ್ಕಂಥ ಈ ಪರೆ ಇದಲ್ವಾ, ಇದೆಲ್ಲ ನೋಡಿ. ನೋಡಿದ್ರೆ ನೀವು ಒಂದು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ. ಫಿರ್ ಫೆಡೋನ್ಸಿ ಮತ್ತೆ ನೀವೇನ್ ಮಾಡಿ, ಅದೇ ತರ ನೀವು ಕವರ್ ಮಾಡೋದಿಕ್ಕೆ ಮರಗಳಿಂದ ಎಲೆಗಳನ್ನ, ಅಂದ್ರೆ ನೀವೆಲ್ಲ ಗುಡಿಸ್ಲು ನೋಡಿರ್ಬೋದು ಅಲ್ವಾ, ತೆಂಗಿನ ಗರಿ ಹಾಕಿರ್ತಾರೆ, ಮತ್ತೆ ಕೆಲವೊಂದು ಎಲೆಗಳು ಅಂದ್ರೆ ಬಂದ್ರೆ ಕಳ್ಳಿ ಅಂತ ಬರುತ್ತೆ, ಮತ್ತೆ ಈಚಲಗರಿ ಅಂತ ಬರುತ್ತೆ ಅಲ್ವಾ. ಇನ್ನ ಹಿಂದೆ ಆದಿವಾಸಿ ಜನಾಂಗದವರು ಅಲ್ಲಿ ಕಾಡಲ್ಲಿ ಲಭ್ಯ ಆಗ್ತಕ್ಕಂಥ ನಾನಾ ತರದ ಮರಗಳಲ್ಲಿ ಯಾವುದೋ ಒಂದು ಎಲೆಯನ್ನು ಬಳಸಿದ್ದಾರೆ ಅನ್ಕೊಳ್ಳೋಣ. ಓಕೆ, ನೋಡಿ ಆ ಎಲೆಗಳನ್ನ ನೀವು ರೂಫ್ ತರ ಅಂದ್ರೆ ಮೇಲ್ಛಾವಣಿ ತರ ಮಾಡ್ತರ ಹಾಕ್ಬಿಡಿ. ಹಾಕ್ಬಿಟ್ರೆ ಅವಾಗ ನಿಮ್ಮ ಮನೆ ಕಂಪ್ಲೀಟ್ ಆಗ್ಬೋದು ಅಂತೇಳಿ. ಯಾವ ರೀತಿ ನನ್ನ ಒಂದು ಬೆನ್ನ ಮೇಲೆ ಪಟ್ಟಿಗಳು ಯಾವ ರೀತಿ ಕವರ್ ಆಗಿದೆಯೋ ಆ ಥರ ನೀವು ಈ ಥರ ಹಾಕಿ ಅಂತೇಳಿ ಹೇಳ್ತಕ್ಕಂಥ ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಇಲ್ಲಿ ಇಷ್ಟು ವಿಷಯದ ಬಗ್ಗೆ ನಮಗೆ ಏನಾದರೂ ಪ್ರಶ್ನೆಗಳು ಇರ್ಬೋದಾ? ಇದ್ದೇ ಇರುತ್ತಲ್ವ ಮಕ್ಕಳೇ. ನೀವು ಕೂಡ ಗೆಸ್ ಮಾಡಿದ್ದೀರ ಮತ್ತೆ ಅಭ್ಯಾಸ ಪ್ರಶ್ನೆಗಳಲ್ಲಿ ನೋಡಿದ್ದೀರಾ. ಆಲ್ರೆಡಿ ಕೂಡ ನೀವು ನೋಟ್ಸಲ್ಲಿ ಬರೀತಕ್ಕಂಥ ವಿಚಾರ ಆಗಿದೆ. ಅದಕ್ಕೂ ಮೊದಲು ಇನ್ನೂ ಏನೆಲ್ಲ ಒಂದು ವಿಷಯವನ್ನು ಸಂಗತಿಯನ್ನು ಇಲ್ಲಿ ಹೇಳ್ತಾ ಇದೆ. ಮಚಲಿ ಕಿ ಬಾತ್ ಸುನ್ಕರ್ ದೋಸ್ತೋಂ ಕಿ ಸಮಜ್ ಮೇ ಆ ಗಯಾ ಕಿ. ಮೀನಿನ ಒಂದು ವಿಚಾರವನ್ನ ತಿಳ್ಕೊಂಡು ಅವ್ರು ಕೇಳಿಸ್ಕೊಂಡು ಇಬ್ಬರು ಸ್ನೇಹಿತರಿಗೆ ಅರ್ಥವಾಯ್ತು. ಅಬ್ವೇ ಮಕಾನ್ ಬನಾ ಸಕ್ತೆ, ಈಗ ಅವರು ನಾವು ಮನೆ ನಿರ್ಮಾಣ ಮಾಡ್ಬೋದು, ಕಟ್ಟಬಹುದು ಅಂತೇಳಿ ಅವ್ರಿಗೆ ಬಹಳ ಖುಷಿ ಆಗ್ಬಿಡ್ತು, ಹ್ಯಾಪಿಲಿ. ಓಕೆ, ಮಕಾನ್ ಬನಾನೆ ಕ ಪೂರಾ ತರೀಕಾ ಉನಿಗೆ ಮಾಲೂಮ್ ಹೋ ಗಯಾ. ಮನೆ ನಿರ್ಮಾಣದ ಬಗ್ಗೆ ಅವರಿಗೆ ಪೂರ್ತಿ ರೀತಿ, ಅದರ ಒಂದು ಪೂರ್ತಿ ಒಂದು ವಿಧಾನ ಅವ್ರಿಗೆ ಅರ್ಥವಾಗಿದೆ. ಮಾಲೂಮ್ ಹೋ ಗಯಾ ಮೀನ್ಸ್ ಅರ್ಥವಾಗಿ, ಅಂಡರ್ಸ್ಟುಡ್ ಆಗಿದೆ. ತರೀಕಾ ಮೀನ್ಸ್ ರೀತಿ. ಹಬ್ ಅವ್ರ ಕುಚ್ ಜಾನನೆ ಕಿ ಜರೂರತ್ ನಹೀ ಥಿ. ಈಗ ಅವರು ಇನ್ನೂ ಏನಾದ್ರೂ ತಿಳಿತಕ್ಕಂಥ ಒಂದು ಅವಶ್ಯಕತೆ ಇಲ್ಲ, ಈಗ ಅಗತ್ಯ ಇಲ್ಲ. ಇನ್ನು ಮೋರ್ ಇನ್ಫಾರ್ಮೇಶನ್ ಅವ್ರಿಗೆ ಬೇಕಾಗಿಲ್ಲ ಅಲ್ವಾ ಮಕ್ಕಳೇ. ಓಕೆ, दोनों दोस्त जंगल से लौटकर आए, रिटर्न्ड फ्रॉम फॉरेस्ट. ಅಂದ್ರೆ ಇಬ್ಬರು ಸ್ನೇಹಿತರಿಗೆ ಏನ್ ಮಾಡಿದ್ರು, ಕಾಡಿನಿಂದ ವಾಪಸ್ ತಮ್ಮ ಊರಿನ ಕಡೆ, ತಮ್ಮ ಹಳ್ಳಿಯ ಕಡೆ ಹಿಂದಿರುಗಿದ್ರು. ಕಂಬ್ಯಾಕ್ ಆಗಿ ಏಕ್ ಜಗ ಮಕಾನ್ ಬನಾಲಿಯ, ಒಂದು ಜಾಗದಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಏನ್ ಮಾಡ್ತಾರೆ ಅವರು, ಮನೆಯನ್ನೇ ನಿರ್ಮಾಣ ಮಾಡಿದ್ದಾರೆ ಮನೆಯನ್ನ. ಅದಕ್ಕೂ ಮೊದಲು ಎಲ್ಲಿದ್ರು ಅವರು, ಗುಹೆಗಳಲ್ಲಿ ಮತ್ತೆ ಮರದ ಕೆಳಗೆ ಅವರು ಇರ್ತಾ ಇದ್ರಲ್ವಾ. ಓಕೆ, ಯಹ್ ದುನಿಯಾ ಮೇ ಆದ್ಮಿ ಕೆ ಆತೋ ಬನ ಪೆಹಲಾ ಮಕಾನ್. ಇದು ಈ ಒಂದು ನಿರ್ಮಾಣದ ಈ ಮನೆ, ಇವರಿಬ್ಬರಿಂದ ಆಗಿರ್ತಕ್ಕಂಥ ಈ ಮನೆ ಪ್ರಪಂಚದಲ್ಲೇ ಮನುಷ್ಯ ನಿರ್ಮಿತ, ಮ್ಯಾನ್ ಮೇಡ್ ಫಸ್ಟ್ ಹೌಸ್ ಇನ್ ದ ವರ್ಲ್ಡ್. ಅಂದ್ರೆ ಮನುಷ್ಯನ ಕೈಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಮೊದಲ ಮನೆಯಾಗಿದೆ, ಮೊದಲ ಒಂದು ನಿವಾಸ ಅಥವಾ ಗೃಹ ಆಗಿದೆ. ನೋಡಿ ಇಲ್ಲಿ ಆನೆಯ ಒಂದು ಕಾಲಿನಂತಹ ದೊಡ್ಡ ಮರದಿಮ್ಮಗಳನ್ನ ಒಳಗಡೆ ಬಳಸಿದ್ದಾರೆ ಅಲ್ವಾ. ಯಾಕೆಂದ್ರೆ ಇದಿಷ್ಟನ್ನು ಕೂಡ ಅಲ್ಲಿ ಸಪೋರ್ಟಿವ್ ಆಗಿ ಅದು ಇಟ್ಕೊಳಕ್ಕೆ ಸಾಧ್ಯ. ಜೊತೆಗೆ ಹಾವಿನಂತಹ ಶರೀರದ ಒಂದು ಉದ್ದನೆ ಮತ್ತೆ ತೆಳ್ಳಗಿರ್ತಕ್ಕಂಥ ಕಟ್ಟಿಗೆಗಳನ್ನು ಕೂಡ ಬಳಸಿದ್ದಾರೆ ಅಲ್ವಾ. ನೋಡಿ ಮಕ್ಕಳೇ, ಬಳಸಿದ್ದಾರೆ. ಜೊತೆಗೆ ಹಾಗೆ ಎಮ್ಮೆಯ ಸಂಗಾತಿಯಾಗಿರ್ತಕ್ಕಂಥ ಕೋಣದ ಅಸ್ಥಿ ಪಂಜರದ ತರ ಇಲ್ಲಿ ಅಲ್ವಾ ಈ ರೀತಿಯ ಒಂದು ರೂಫ್ ಅನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಕೊನೆಯದಾಗಿ ಹೇಳಿರ್ತಕ್ಕಂಥ ಮೀನಿನ ಒಂದು ಸಲಹೆಯನ್ನ ಪಡ್ಕೊಂಡು ಎಲೆಗಳನ್ನು ಕೂಡ ಇಲ್ಲಿ ಏನ್ ಮಾಡಿದ್ದಾರೆ, ಈ ಒಂದು ಮನೆಗೆ ಅಂದ್ರೆ ಈ ಗುಡಿಸ್ಲಿಗೆ ಕವರ್ ಮಾಡಿ ಗುಡಿಸ್ಲು ಕಂಪ್ಲೀಟ್ ಆಗಿದೆ ಅಲ್ಲ ಮಕ್ಕಳೇ. ನೋಡಿ ಈಗ ಅವರೆಲ್ಲ ಸಿಂಗ್ಫಾ ಆದಿವಾಸಿ ಜನಾಂಗದವರು ಈ ಮನೆಯನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗಿದೆ. ಇವರಿಬ್ಬರು ಮಿತ್ರರು ಹೋಗಿ ಇಂಥ ಒಂದು
ಕಲೆಯನ್ನ ಅನೇಕ ಪಶುಗಳಿಂದ ಪ್ರಾಣಿಗಳಿಂದ ಪಡ್ಕೊಂಡ್ಬಂದಿದ್ದಾರೆ ಅಂತೇಳಿ ಬಹಳ ಸಂತೋಷ ಆಗಿದೆ. ಇದೇ ಥರ ಇನ್ನು ಬೇರೆ ಬೇರೆ ಇನ್ನು ಹೆಚ್ಚಿಗೆ ಗುಡಿಸ್ಲುಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಕಲೆ ಸಿದ್ಧಿಸುತ್ತೆ. ಇಷ್ಟು ವಿಷಯದ ಬಗ್ಗೆ ನಾವೀಗ ತಿಳಿತಾ ನಾವು ಮುಂದೆ ಹೋಗೋದಾದ್ರೆ ಮೊದಲನೇ ಮೇನಲ್ಲಿ ನಮಗೆ ಒಂದು ವಾಕ್ಯದ ಪ್ರಶ್ನೆಯಾಗಿ 7ನೇ ಪ್ರಶ್ನೆ ಈಗ ನಮಗೆ ಉಳಿದಿದೆ ಅಲ್ವಾ. 7 ಕ್ವಶನ್ ಏನಪ್ಪಾ ಅಂದ್ರೆ ಇಲ್ಲಿ ಸಬ್ ಜಾನುವಾರು ಕಿ ಬಾತೆ ಸುನ್ಕರ್ ದೋಸ್ತೋನೆ ಕ್ಯಾ ಕಿಯಾ, ಎಲ್ಲ ಪ್ರಾಣಿಗಳ ಮಾತುಗಳನ್ನ ಅಥವಾ ವಿಚಾರಗಳನ್ನ ಕೇಳಿಸ್ಕೊಂಡು ಸ್ನೇಹಿತರು ಕಿಂದ್ರು ಲಾಲಿಮ್ ಮತ್ತೆ ಕಿಂಚಾ ಲಾಲಿದಮ್ ಏನ್ ಮಾಡಿದ್ರು. देखने का प्रश्न लंबा है, उत्तर मात्र सिर्फ एक पद में है. क्या शब्द के बदले, क्या शब्द के ಬದಲಾಗಿ ನಾವು ಉತ್ತರವನ್ನು ಒಂದು ಪದದಲ್ಲಿ ಬರೆಯೋದಾದ್ರೆ ಈ ಪದಗಳನ್ನು ಬಳಸ್ಕೋಬೇಕು. ಸೆಂಟೆನ್ಸ್ ಅಲ್ಲಿ ಬರಿಬೇಕಲ್ವರ. ಏಕ್ ವಾಕ್ಯಮೇ ಉತ್ತಲಿಕ್ಕಿ ಅಂದ್ರೆ ಒಂದು ವಾಕ್ಯದಲ್ಲೇ ಬರಿಬೇಕು, ಅಂದ್ರೆ ವಾಕ್ಯದಲ್ಲೇ ಬರಿಬೇಕು. ಉತ್ತರವನ್ನು ನೀವೆಲ್ಲರೂ ಹೇಳಿದಿರಲ್ವಾ, ನಾನು ಕೂಡ ನೀವು ಹೇಳಿರ್ತಕ್ಕಂಥ ಉತ್ತರವನ್ನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. सब जानवरों की बातें सुनकर दोस्तों ने एक जगह ಒಂದು ಸ್ಥಳದಲ್ಲಿ एक जगह एक मकान बनाया, ಎಲ್ಲವರ ಮಕ್ಕಳೇ ಇಷ್ಟು ಈ 2ನೇ ಲೈನಲ್ಲಿ ಇರ್ತಕ್ಕಂಥ ಶಬ್ದಗಳನ್ನು ಬರೆದಿದ್ದೆ. ಆದ್ರೆ ಈ ಪ್ರಶ್ನೆ ಒಂದು ಸ್ಥಳದಲ್ಲಿ ಏಕ್ ಮಕಾನ್ ಬನಾಯ, ಒಂದು ಮನೆಯನ್ನ ಕಟ್ಟಿದ್ರು ಅಲ್ವಾ. ಓಕೆ, ಈ ಮನೆ ನಿರ್ಮಾಣದ ಒಂದು ಕಲೆ ಅಂದ್ರೆ ಮನುಷ್ಯನಿಗೆ ಏನೆಲ್ಲ ಒಂದು ಇನ್ವೆನ್ಷನ್ಸ್ ಆಗಿದೆಯೋ ಪ್ರತಿಯೊಂದಕ್ಕೂ ಕೂಡ ಈ ಒಂದು ಸಿಂಫ ಆದಿವಾಸಿಗಳ ಒಂದು ಕತೆ ಅದು ಯಾವುದೇ ರೀತಿಯಲ್ಲಿ ಇರ್ಬೋದು. ಊಹೆ ಇರ್ಬೋದು ಅಥವಾ ಇಮ್ಯಾಜಿನೇಷನ್ ಅಲ್ವಾ. ಊಹೆ ಅಂದ್ರೆ ಇಮ್ಯಾಜಿನೇಷನ್ ಅಲ್ವಾ ಇರ್ಬೋದು. ಆದ್ರೆ ಯಾವುದೇ ಒಂದು ಆವಿಷ್ಕಾರಗಳು ನಮಗೆ ಅನೇಕ ನಿಸರ್ಗದಲ್ಲಿರ್ತಕ್ಕಂಥ ಅನೇಕ ಸಂದರ್ಭಗಳಿರ್ಬೋದು, ಘಟನೆಗಳಿರ್ಬೋದು, ಅಥವಾ ಅನೇಕ ವಸ್ತುಗಳಿರ್ಬೋದು, ಅನೇಕ ಪಕ್ಷಿಗಳನ್ನ ಪ್ರಾಣಿಗಳಿಂದಲೇ ಕೂಡ ಮನುಷ್ಯ ಆಲೋಚನೆ ಮಾಡೋ ಸಲುವಾಗಿ ಇವೆಲ್ಲ ಇನ್ವೆನ್ಷನ್ ಆಯ್ತು ಅಂತೇಳಿ ನಿಮಗೆ ವಿಜ್ಞಾನದಲ್ಲೂ ಕೂಡ ಸೈನ್ಸಲ್ಲೂ ಕೂಡ ನಿಮಗೆ ಇದ್ರ ಬಗ್ಗೆ ಅನೇಕ ವಿಷಯಗಳು ನಿಮಗೆ ಚರ್ಚೆ ಆಗಿರುತ್ತಲ್ಲ ಮಕ್ಕಳೇ. ಹಾಗೆ ನಾವು ಮುಂದೆ ಹೋಗ್ತಾ ನಾವು ನೋಡ್ತಾ ಇದ್ರೆ 2ನೇ में 2-3 वाक्य में उत्तर लिखिए. चौथा प्रश्न है दोस्तों ने किन किन जानवरों से मुलाकात की. ಈ ಸ್ನೇಹಿತರು ಯಾವ ಪ್ರಾಣಿಗಳ ಜೊತೆಯಲ್ಲಿ ಭೇಟಿಯನ್ನ ಮಾಡಿದ್ರು, ಯಾವ್ಯಾವ ಪ್ರಾಣಿಗಳನ್ನ ಇವರು ಮೀಟ್ ಮಾಡಿದ್ರು. ಇದನ್ನ ನೀವು ಒಂದ್ ಸೆಂಟೆನ್ಸ್ ಅಲ್ಲಿ ಬರೀಬಹುದು ಅಲ್ವಾ. दोस्तों ने सबसे पहले हाथी से, बाद में ಸ್ನೇಕ್ ಅನ್ನೋದಕ್ಕೆ ಏನಂತಾರೆ ಸಾಪ್ ಸೆ, ಮತ್ತೆ ಬೈನ್ಸ್ ಸೆ, ಅಂತಮೇ ಮಚಲಿ ಸೆ ಅಂತೇಳಿ ಒಂದ್ ಲೈನಲ್ಲಿ ಅವೆಲ್ಲ ಪ್ರಾಣಿಗಳ ಹೆಸರನ್ನ ಬರೆದು ಬಿಟ್ರೆ ಒಂದ್ ಸೆಂಟೆನ್ಸ್ ಆಗುತ್ತೆ. ಅವಾಗ 2-3 ವಾಕ್ಯ ಆಗಲ್ಲ ಅಲ್ವಾ ಮಕ್ಕಳೇ. ಹಾಗಾಗಿ 2-3 ವಾಕ್ಯದಲ್ಲಿ ಬರೀಬೇಕಾದ್ರೆ ಕೆಲವೊಂದು ವಿಧಾನದಲ್ಲಿ ನಾವು ಉತ್ತರವನ್ನು ಬರೀಬೇಕಾಗತ್ತೆ. ಉನ್ಕಿ ಮುಲಾಕಾತ್ सबसे पहले हाथी से हुई, बाद में रास्ते में उन्हें सांप मिला और सड़क के किनारे उन्हें एक भैंस कड़ी मिली, अंत में तालाब में एक बहुत बड़ी मछली से उनकी मुलाकात हुई. ಈ ರೀತಿ 2-3 ವಾಕ್ಯದಲ್ಲಿ ನಾವು ಬರಿಬೇಕಾಗುತ್ತೆ ನೋಡಿ. उनकी मुलाकात, दोस्तों की मुलाकात, सबसे पहले आती से हुई ಇಲ್ಲಿವರೆಗೂ ಒಂದು ಸೆಂಟೆನ್ಸ್. बाद में रास्ते में उन्हें सांप मिला और सड़क के किनारे उन्हें एक भैंस कड़ी मिली ಇಲ್ಲಿವರೆಗೂ 2-3 ಸೆಂಟೆನ್ಸ್ ಆಯ್ತು. अंत में तालाब में एक बहुत बड़ी मछली से उनकी मुलाकात हुई. ಇಷ್ಟು ಉತ್ತರವನ್ನು ಬರೆದಿದ್ರೆ ಇದಕ್ಕೆ 2 ಅಂಕಗಳು. ಓಕೆ, 2 ಮಾರ್ಕ್ಸ್ ನಿಮಗೆ ಲಭ್ಯ ಆಗುತ್ತೆ. ಮುಂದೆ ಹೋಗೋಣ. ನಾವು 3ನೇ ಮೇನಲ್ಲಿ 3-4 ವಾಕ್ಯೊಮ್ಮೆ ಉತ್ತಲಿಕ್ಕೆ 3rd ಕ್ವಶನ್. 3ನೇ ಪ್ರಶ್ನೆ ಇಲ್ಲಿ ನಮಗೆ 3-4 ವಾಕ್ಯದಲ್ಲಿ ಬರತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ಮಚಲಿ ನೆ ದೋಸ್ತೋನ್ ಕೆ ಪ್ರಶ್ನಕ್ಕೆ ಕ್ಯಾ ಜವಾಬ್ ದಿಯಾ. ಮೀನು ಸ್ನೇಹಿತರ ಪ್ರಶ್ನೆಗೆ ಈ ಒಂದು ಇಬ್ಬರು ಸ್ನೇಹಿತರ ಅವರ ಒಂದು ಸಂದೇಹಕ್ಕೆ ಏನು ಉತ್ತರವನ್ನು ಕೊಡ್ತು. ಜವಾಬ್ ಮೀನ್ಸ್ ಆನ್ಸರ್. ಏನ್ ಆನ್ಸರ್ ಕೊಡ್ತು ಅಂತೇಳಿ ನಾವು ನೋಡೋದಾದ್ರೆ 3-4 ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ಬರಿಬೇಕಾಗ್ತದೆ ಉತ್ತರವನ್ನು. ಮಚಲಿನೇ ಕಹಾ आप लोग जरा मेरी पीठ की पट्टियां ध्यान से देख लो, फिर पेड़ों से बहुत सी पत्तियां तोड़ लो, इन पत्तियों को
छप्पर पर उसी तरह जमा दो जैसी मेरी पीठ पर पट्टियां हैं. इस तरह लिखिए. ಈ ತರ ನೀವು ಉತ್ತರವನ್ನು ಬರೆದಿದ್ದೆ ಆದ್ರೆ ಇದಕ್ಕೆ ನಿಮಗೆ 3 ಅಂಕಗಳು. ಓಕೆ, ಮುಂದೆ ಹೋಗುವ. ಚೌಥಾ ಮೇನ್ ಅನುರೂಪತಾ. ಮೊದಲ 2 ಪದಗಳ ಒಂದು ಸಂಬಂಧದಂತೆ ನಾವು ನಂತರದ ಪದಕ್ಕೆ ನಾವು ಉತ್ತರವನ್ನು ಬರಿಬೇಕಾಗತ್ತೆ. ಹಾತಿ ಜಂಗ್ಲಿ ಜಾನುವಾರು. ಆನೆ ಅಂತಕ್ಕಂಥದ್ದು ಕಾಡು ಪ್ರಾಣಿ ಆದ್ರೆ ಬೈನ್ಸ್. ಓಕೆ, ಪಾಲತು ಜಾನುವಾರು. ಓಕೆ, ಬಹುತ್ ही अच्छे छात्र. ಪಾಲತು ಜಾನುವಾರು ಅಂದ್ರೆ ಸಾಕು ಪ್ರಾಣಿ ಅಲ್ವರಾ ಮಕ್ಕಳೇ? ಎಮ್ಮೆ ನಮಗೆ ಸಾಕು ಪ್ರಾಣಿ. ನಾವೆಲ್ಲ ಊರುಗಳಲ್ಲಿ, ಹಳ್ಳಿಯಲ್ಲಿ ಮತ್ತೆ ಮನೆಗಳಲ್ಲಿ ಸಾಕ್ತಕ್ಕಂಥ ಒಂದು ಪ್ರಾಣಿಯಾಗಿ ನಾವು ಬೈನ್ಸ್ ಅನ್ನು ನಾವು ನೋಡ್ತೀವಿ. मछली पानी में रहता है. मछली कहाँ रहता है? पानी में रहता है. सांप कहाँ रहता है? सांप बिल ಅಥವಾ ಉಬಾಯ್. ಬಿಲ್ ಅಂದ್ರೆ ಉತ್ತ ಅಲ್ವರಾ? ಉಬಾಯ್ ಅಂದ್ರೆ 2 ಕಡೆ. ಕೆಲವೊಂದ್ಸರಿ ಕೆಲವು ಹಾವುಗಳು ನೀರಲ್ಲೂ ಇರ್ತವೆ, ಮತ್ತೆ ಭೂಮಿ ಮೇಲೂ ಕೂಡ ಅಂದ್ರೆ ನೆಲದಲ್ಲೂ ಕೂಡ ಇಲ್ಲಿ ಇರ್ತಾವಲ್ವಾ, ಉಬಾಯ್ ಅಂತಲೂ ಕೂಡ ಬರೀಬಹುದು. ಉಬಾಯ್ ಅಂದ್ರೆ 2 ಕಡೆ ಅಂತೇಳಿ ಅಲ್ವಾ? तीसरा है मछली तैरने की कला है. मीनिगे ಈಜುವ ಕಲೆ ಇದೆ ಅಲ್ವಾ? पानी में क्या करता है? वो तैरता है. सांप रेंगना ಸರಿದಾಡ್ತಕ್ಕಂಥದ್ದು ಅಲ್ವಾ? ಇದಕ್ಕೆ ನಾವು ಉತ್ತರವಾಗಿ ರೇಂಗ್ನಾ ಅಲ್ವಾ? ಸರಿದಾಡ್ತಾನೆ ಈ ತರ. ಆತಿ ಸೂಂಡ್. ಆತಿ ಕೋ ಕ್ಯಾ ಹೈ? ಸೂಂಡ್ ಹೈ ಅಲ್ವಾ? ಆನೆಗೆ ಏನಿದೆ? ಸೊಂಡ್ಲಿದೆ. ಬೈನ್ಸ್ ಕೋ ಕ್ಯಾ ಹೈ? ಉಸ್ಕೆ ಸಿರೆ ಕೆ ಊಪರ್. ಅದರ ಒಂದು ತಲೆ ಮೇಲೆ ಏನಿದೆ? ಕೊಂಬಿದೆ ಅಲ್ವಾ? ಇದು ಇಸ್ಕೋ ಹಿಂದಿ ಮೇ ಕ್ಯಾ ಬೋಲ್ತೆ ಹೈ? ಸೀಂಗ್. ಕೊಂಬು ಅಲ್ವಾ? ಅದಕ್ಕೊಂದು ಕೊಂಬಿರುತ್ತೆ ಅಥವಾ ಕೋಡಿರುತ್ತೆ. ಈ ರೀತಿ ನೀವು ಸರಳ ಶಬ್ದಗಳಲ್ಲಿ ಉತ್ತರವನ್ನು ಬರೆದು ನೀವು ಆರಾಮಾಗಿ ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಪ್ರಶ್ನೆಗಳು ಕೂಡ ನೀವು ಎಕ್ಸಾಮ್ಸ್ ಅಲ್ಲಿ ನೀವು ನೋಡ್ಬೋದು. ಈ ಪ್ರಶ್ನೆಗಳನ್ನು ಕೂಡ ನಿಮಗೆ ಬಂದಿರ್ತ ಕೇವಲ 2-3 ವಾಕ್ಯದ ಪ್ರಶ್ನೆಗಳೇ ಅಥವಾ 3-4 ವಾಕ್ಯದ ಪ್ರಶ್ನೆಗಳನ್ನ ನಾವು ಬರಿಬೇಕಪ್ಪ ಅಂತೇಳಿ ತಿಳಿತಕ್ಕಂಥದ್ದಲ್ಲ. ಬದಲಾಗಿ ಸರಳತೆಯಿಂದ ಕಠಿಣತೆ ಕಡೆಗೆ ತಾಂಡೋಗ್ತಕ್ಕಂಥ ಒಂದು ಪ್ರಶ್ನೆ ನಮೂನೆ ನಿಮಗೆ ಈಗಾಗಲೇ ನೀವು ಮಧ್ಯಂತರ ಪರೀಕ್ಷೆಯಲ್ಲಿ ಜೊತೆಗೆ FAಗಳಲ್ಲಿ ನೀವು ಬರೆದು ನಿಮಗೆ ಅನುಭವ ಆಗಿದೆ ಅಲ್ವಾ? रिक्त स्थान भरिए. 9वां मेन क्या है? 9th मेन कार्य स्थानों ತುಂಬಿರಿ. यहाँ कई वाक्यांश है. पाठ से चुने वाक्यांश है. ಪಾಠದಿಂದ ಆರಿಸಿರ್ತಕ್ಕಂಥ ವಾಕ್ಯಗಳು. ಬೈನ್ಸ್ ने दोस्तों को अपने ಬೈನ್ಸೆ का ಡ್ಯಾಶ್ ದಿಖಾಯಾ. ಎಮ್ಮೆಯು ಸ್ನೇಹಿತರಿಗೆ ತನ್ನ ಕೋಣದ ಯಾವ ಒಂದು ಪಾರ್ಟ್ ಅನ್ನು ತೋರಿಸ್ತು. पंजर. ಬೈನ್ಸೆ का पंजर दिखाया. पंजर मीन्स अस्थि पंजरवನ್ನ ಅದರ ಒಂದು ಬಾಡಿಯನ್ನು ತೋರಿಸ್ತು. ಸೆಕೆಂಡ್ ಒನ್ दोस्तों की मुलाकात अंत में डैश से हुई. ಸ್ನೇಹಿತರ ಒಂದು ಭೇಟಿ ಕೊನೆಯದಾಗಿ ಯಾರ ಜೊತೆಲಿ ಆಯ್ತು? मछली से हुई अल्वा? ओके, बहुत अच्छा उत्तर. बाद में देखो आप लोग जरा मेरी पीठ की. ನಂತರ ನಾವು ನೋಡೋದಾದ್ರೆ ಡ್ಯಾಶ್ ಧ್ಯಾನ से देख लो. आप लोग जरा मेरी पीठ की. ತಾವುಗಳು ಸ್ವಲ್ಪ ನನ್ನ ಬೆನ್ನಿನ ಯಾವ ಕಡೆ ನೀವು ಗಮನ ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳುತ್ತೆ. ಯಾರ ಒಂದು ಇದು ಮಾತಾಗಿದೆ? ಓ ಮछली की एक बात है ना. ಅಂದ್ರೆ पीठ की चप्पर होता नहीं. ध्यान से देख लो. बाइंस बहन हम लोग डैश बनाना चाहते हैं. खालिस्तान में उत्तर. ओके, अच्छा है. राइट आंसर मकान बनाना. ओके ओके, गुड गुड. ಎಲ್ಲರೂ ಆನ್ಸರ್ ಹೇಳೋದಕ್ಕೆ ಚೆನ್ನಾಗಿ ಪಾಠವನ್ನು ಕೇಳಿದಿರಲ್ವಾ? ವೆರಿ ಗುಡ್ ಸ್ಟೂಡೆಂಟ್ಸ್. ಹಾಗೆ ನೋಡೋಣ ನಾವು 10ವಾं ಮೇನ್ ಪರ್ಯಾಯವಾಚಿ ಶಬ್ದ ಲಿಖೆ. ಸಮಾನಾರ್ಥಕ ಪದಗಳನ್ನು ಅಥವಾ ಈಕ್ವಲೆಂಟ್ ವರ್ಡ್ ಅನ್ನು ಬರೆಯಿರಿ. ಅಂದ್ರೆ ಇದೇ ಅರ್ಥವನ್ನು ಕೊಡ್ತಕ್ಕಂಥ ಬೇರೆ ಪದಗಳನ್ನ एक ही अर्थ देने वाले और दूसरे शब्द लिखने के लिए यहाँ 4 ಶಬ್ದ. ಇಲ್ಲಿ 4 ಶಬ್ದಗಳಿದಾವೆ. ಮಕಾನ್ ಅಂತಕ್ಕಂಥ ಒಂದು ಅರ್ಥ ಏನಪ್ಪ ಅಂದ್ರೆ ನಮಗೆ ಗೊತ್ತಿದೆ, ಹೌಸ್ ಅಂತೇಳಿ ಅಲ್ವಾ? ಇದೇ ಅರ್ಥ ಬರ್ತಕ್ಕಂಥ ಬೇರೆ ಪದಗಳು ಇದಾವಲ್ವಾ? ಕನ್ನಡದಲ್ಲೂ ಇರುತ್ತೆ, ಹಿಂದಿನಲ್ಲೂ ಇರುತ್ತೆ, ಇಂಗ್ಲಿಷಲ್ಲೂ ಇರುತ್ತೆ ಅಲ್ವಾ? ನೋಡಿ, ಮಕಾನ್ ಕೆ ಲಿಯೆ ಗೃಹ ಅಥವಾ घर
ಅಥವಾ ನಿವಾಸ್ ಅಂತಲೂ ಕೂಡ ಬರೀಬಹುದು ಅಲ್ವಾ. बाद में पेड़, पेड़ के लिए वट, ಪೇಡ್ಗೆ ಏನ್ ಬರಿಬಹುದು ವಟ್ ಮತ್ತೆ ವೃಕ್ಷ. ದೋಸ್ತ್ ಕೆ ಲಿಯೆ ಮಿತ್ರ, ದೋಸ್ತ್ಗೆ ಏನ್ ಬರಿಬಹುದು ನಾವು ಮಿತ್ರ ಅಥವಾ ಸಖ ಅಂತಲೂ ಕೂಡ ಬರಿಬಹುದು ಅಲ್ವರಾ. भेंट के लिए उपहार ಅಲ್ವರಾ. ಅರ್ಥವಾಯ್ತಲ್ಲ ಮಕ್ಕಳೇ. ಹಾಗೆ ನಾವು ಮುಂದೆ ನೋಡೋದಾದ್ರೆ 11th में 11वां में प्रथम प्रणातक क्रिया रूप लिखिए. यहाँ दिए गए सभी शब्द क्रियापद है. ಇಲ್ಲಿರ್ತಕ್ಕಂಥ ಎಲ್ಲ ಶಬ್ದಗಳೇನಾಗಿದ್ದಾವೆ ವರ್ಬ್ಸ್, ಕ್ರಿಯಾಪದಗಳು. ಈ ಕ್ರಿಯಾಪದಗಳಿಗೆ ನಮಗೆ ನಾವೇನ್ ಬರಿಬೇಕಾಗಿದೆ, ಫಸ್ಟ್ ಇನ್ಸ್ಪಿರೇಷನ್ ವರ್ಬ್ ಮಾತ್ರ ಬರೀಬೇಕು. ಪ್ರಥಮ ಪ್ರಣಾತಕ ಕ್ರಿಯಾರೂಪಗಳನ್ನು ಬರೀಬೇಕು, ದ್ವಿತೀಯ ಪ್ರಣಾತಕ ರೂಪವನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಕೇಳಿರ್ತಕ್ಕಂಥದ್ದು ಮೇನ್ ಕ್ವಶನ್ ನಮಗೆ ಪ್ರಥಮ ಪ್ರಣಾತಕ ಕ್ರಿಯಾರೂಪ ಲಿಖಿಯೇ ಅಂದ್ರೆ ಪ್ರಥಮ ಪ್ರಣಾತಕ ಕ್ರಿಯಾರೂಪಗಳು ಯಾವಾಗಲೂ ಆನಾಹಾನಾಸೆ ಅಂತ ಓದ್ತೆ. ಆನಾಹಾನದಿಂದ ಅವು ಎಂಡ್ ಆಗ್ತವೆ. ಎಲ್ಲಿ ಹಾಕಿ ಮಾತ್ರ ಲಗಾನ ಚಾಹಿಯೆ. ಎಲ್ಲಾಗ್ಬೇಕಪ್ಪ ಅಂದ್ರೆ ಈ ಲಾಸ್ಟ್ ಲೆಟರ್ ನಾನಾಗಿಂತ ಹಿಂದೆ ಇರ್ತಕ್ಕಂಥ ಈ ಹಿಂದಿನ ಅಕ್ಷರ ಜೊತೆ ನಾವು ದೀರ್ಘ ಸ್ವರ ಹಾಕಿ ಮಾತ್ರವನ್ನು ಸೇರಿಸಿ ಬರೆದಾಗ ಪ್ರಥಮ ಪ್ರಣಾತಕ ರೂಪ ಆಗುತ್ತೆ. ಬನನ ಬನಾನಾ, ಸೀಕ್ನ ಸಿಕಾನ, ಸೀಕ್ನ ಏನ್ ಮಾಡ್ಬೇಕು ನಾವು ಸಿಕಾನ ಮಾಡ್ಕೋಬೇಕು ಅಲ್ವಾ. ಅಂದ್ರೆ ಈ ಸಿ ಉಡ್ಸಿನ ದೀರ್ಘ ಸಿ ಇದೆ ಅಲ್ವಾ, ಅದನ್ನ ರಸ್ವ ಮಾಡ್ಕೊಂಡು ಬರಿಬೇಕಾಗುತ್ತೆ. ಗಿರ್ನ ಗಿರಾನ, ಕರ್ನ ಕರಾನ, ಕರ್ನಾಗೆ ನಾವು ಕರಾನ ಅಲ್ವಾ. ಲಗ್ನ ಲಗಾನ, ಟಹರ್ನ ಟಹರಾನ. ಇವುಗಳ ಅರ್ಥ ಗೊತ್ತಿದೆ ಅಂತ ನಾನು ತಿಳಿದೀನಿ ಮಕ್ಕಳೇ ನಿಮಗೆ. ಬನನ ಮೀನ್ಸ್ ಮಾಡುವುದು ಅಲ್ವಾ, ಕ್ರಿಯೇಟಿಂಗ್, ಸೃಷ್ಟಿಸುವುದು ಬನಾನ. ಸೀಕ್ನ ಕಲಿಯೋದು, ಸಿಕಾನ ಕಲಿಸುವುದು ಅಲ್ವಾ. ಗಿರ್ನ ಬೀಳುವುದು, ಗಿರಾನ ಬೀಳಿಸುವುದು. ಕರ್ನ ಮಾಡುವುದು, ಕರಾನ ಮಾಡಿಸುವುದು ಅಲ್ವಾ. ಲಗ್ನ ತೊಡಗಿಸುವುದು, ಲಗಾನ ತೊಡಗಿಸಲ್ಪಡುವುದು ಅಲ್ವಾ. ಟಹರ್ನ ಉಳಿಯುವುದು, ಟಹರಾನ ಉಳಿಸುವುದು. ಅರ್ಥ ಆಯ್ತಲ್ಲ ಮಕ್ಕಳೇ. ಮುಂದೆ ಹೋಗೋಣ. ಪ್ರಥಮ ಪ್ರಣಾತಕ ಕ್ರಿಯಾರೂಪಗಳನ್ನು ನೀವು ಒಂದು ಪಟ್ಟಿಯನ್ನು ಮಾಡ್ಕೊಂಬಿಡಿ, ಒಂದು ಲಿಸ್ಟ್ ಮಾಡ್ಕೊಂಬಿಟ್ರೆ ನೀವು ಆರಾಮ ಬರೀಬಹುದು ಅಲ್ವಾ. ಹಾಗೆ ಮುಂದೆ ನಾವು ಹೋಗ್ತಾ ನಾವು ನೋಡೋದಾದ್ರೆ ಥರ್ಡ್ ಮೇನ್ ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ನಾವು ಈಗ ಕನ್ನಡದಲ್ಲಿ ಅನುವಾದ ಮಾಡೋಣ. ಬೈನ್ಸ್ನೇ ದೋಸ್ತೋಂಕು ಪಂಜರ್ ದಿಕಾಯ. ಚೆನ್ನಾಗಿ ಕೇಳ್ತಾ ಇದ್ರಲ್ವಾ. ಓಕೆ, ಅನುವಾದ ನೀವು ಮಾಡೇ ಬಿಟ್ರಿ, ನಾನು ಇಲ್ಲಿ ಬರೆಯೋದಕ್ಕೂ ಮೊದಲೇ ವೆರಿ ಗುಡ್. ಬೈನ್ಸ್ನೇ ದೋಸ್ತೋಂಕು ಪಂಜರ್ ದಿಕಾಯ. ಎಮ್ಮೆಯು, ಬೈನ್ಸ್ನೇ ಮೀನ್ಸ್ ಎಮ್ಮೆಯು. ದೋಸ್ತೋಂಕು ಸ್ನೇಹಿತರಿಗೆ ಅಥವಾ ಗೆಳೆಯರಿಗೆ ಅಥವಾ ಮಿತ್ರರಿಗೆ, ಸ್ನೇಹಿತರಿಗೆ. ಪಂಜರ್ದಿಕಾಯ ಅಸ್ಥಿ ಪಂಜರವನ್ನು, ಅಸ್ಥಿ ಪಂಜರವನ್ನು. ಅಸ್ಥಿ ಪಂಜರವನ್ನು ದಿಕಾಯ ತೋರಿಸಿತು ಅಲ್ವರಾ. ಇದು ಇಷ್ಟು ಅನುವಾದ ಮಾಡಿದ್ರೆ ನಿಮಗೆ 1 ಅಂಕಗಳು. ತದನಂತರ ಮತ್ತೊಂದು ಅನುವಾದ ವಾಕ್ಯಾಂಶ ಇದೆ. ಸಾಮ್ನೆ ಕಹ ಆಗೆ ಕಿ ಬಾತ್ ಮೈ ನಹಿ ಜಾಂತ. ಓ ಹೇಳೇ ಬಿಟ್ರಾ. ಓಕೆ, ನಾನು ಬರೆದು ಬಿಡ್ತೀನಿ ಉತ್ತರ. ನಾವಿಲ್ಲಿ ಸಾಮ್ನೆ ಕಹನ ನಾವು ಲಾಸ್ಟ್ ಅಲ್ಲಿ ಹಾಕೊಂಬಿಡೋಣ. ಓಕೆ, ಕನ್ನಡ ಅನುವಾದ ಮಾಡ್ಬೇಕಾದ್ರೆ ಕೆಲವೊಂದು ಬದಲಾವಣೆಗಳು, ಕೆಲವೊಂದು ವಾಕ್ಯಗಳಿಗೆ ನಾವು ಮಾಡ್ಕೋಬೇಕಾಗತ್ತೆ. ಹಾಗೆ ಕಿ ಬಾತ್ ಮೈ ನಹಿ ಜಾಂತ, ಮುಂದಿನ ವಿಚಾರ. ಬಾತ್ ಮೀನ್ಸ್ ವಿಚಾರ ಅಥವಾ ಸಂಗತಿ ಅಂತಲೂ ಕೂಡ ಆಗುತ್ತೆ. ಮುಂದಿನ ವಿಚಾರ. ಮೈ ನಾನು, ನಹಿ ಜಾಂತ ತಿಳಿದಿಲ್ಲ, ಎಂದು ಅಂತ ಇಲ್ಲಿ ಸೇರಿಸ್ಕ. ಎಂದು ಹಾವು ಹೇಳಿತು ಅಥವಾ ಸರ್ಪ ಹೇಳಿತು. ಎಂದು ಹಾವು ಅಥವಾ ಸರ್ಪ ಹೇಳಿತು.
ಇಷ್ಟು ಅನುವಾದ. ಇನ್ನೂ ಒಂದು ಅನುವಾದವನ್ನು ನಾವು ನೋಡೋದಾದ್ರೆ ಮೂರನೇದಾಗಿ ಆತಿ ಬೋಲ ಇಸ್ವಿ ಕ್ಯಾ ಕಠಿನಾಯಿ ಹೈ. ಆನೆ ಹೇಳುತ್ತಲ್ವಾ ಒಂದ್ ಸಂದರ್ಭದಲ್ಲಿ ಇವ್ರ ಜೊತೆಯಲ್ಲಿ ಇದರಲ್ಲಿ ಏನ್ ಕಷ್ಟ ಇದೆ ಅಂತೇಳಿ ಮನೆ ನಿರ್ಮಾಣದ ಬಗ್ಗೆ ಹೇಳ್ತಕ್ಕಂಥ ವಾಕ್ಯದಲ್ಲಿ ಇದರ ಅನುವಾದವನ್ನು ನಾವು ಈ ರೀತಿಯಾಗಿ ಬರಿಬಹುದು. ನಾವೇನು ಎರಡನೇದಕ್ಕೆ ಯಾವ ರೀತಿ ನಾವು ಅನುವಾದ ಮಾಡಿದ್ವು ಇಲ್ಲೂ ಕೂಡ ಅದೇ ಫಾರ್ಮುಲಾವನ್ನು ಬಳಸ್ಕೋಬೇಕು. ಇದರಲ್ಲಿ ಏನು ಕಷ್ಟವಿದೆ ಅಥವಾ ಕಠಿಣವಿದೆ, ಇದರಲ್ಲಿ ಏನು ಕಠಿಣವಿದೆ, ಕಠಿಣ ಅಥವಾ ಕಷ್ಟವಿದೆ, ಏನ್ ಕಷ್ಟ ಇದೆ, ಇದರಲ್ಲಿ ಕಷ್ಟವಿದೆ ಎಂದು ಆನೆಯು ಹೇಳಿತು. ಬೋಲಾ ಸೆಡ್. ಬೋಲಾ ಮೀನ್ಸ್ ಇನ್ ಇಂಗ್ಲಿಷ್ ಸೆಡ್. ನಾವು ಮುಂದೆ ಹೋಗೋಣ. ಮತ್ತೊಂದು ವಾಕ್ಯ ಇದೆ, ಇದನ್ನು ಕೂಡ ನಾವು ಅನುವಾದ ಮಾಡೋಣ. ಚೌಥಾ ವಾಕ್ಯ ಕ್ಯಾ ಹೈ? ನಾಲ್ಕನೇ ವಾಕ್ಯ ಯಾವುದು ಮಕ್ಕಳೇ? तालाब में एक बहुत बड़ी मछली तैर रही थी. ओके, वेरी गुड. तालाब में उत्तर ಕೆರೆಯಲ್ಲಿ ಅಲ್ವಾ, ಕೆರೆಯಲ್ಲಿ ಏಕ್ ಒಂದು, ಬಹುತ್ ಬಡಿ ಬಹಳ ದೊಡ್ಡ, ಒಂದು ಬಹಳ ದೊಡ್ಡ, ಮಚಲಿ ಮೀನ್ಸ್ ಮೀನು, ಒಂದು ಬಹಳ ದೊಡ್ಡ ಮೀನು, ತೈರಹಿತಿ ಈಜುತ್ತಾ ಇತ್ತು, ಈಜುತ್ತಿರುತ್ತಿತ್ತು ಅಥವಾ ಈಜುತ್ತಾ ಇತ್ತು. ಓಕೆ, ಅರ್ಥವಾಯ್ತಲ್ಲ ಮಕ್ಕಳೇ? ಓಕೆ, ಖುಷಿಯ ಪಾಠ ಕೇಳ್ತಿದೆ ಅಲ್ವಾ? ವೆರಿ ಗುಡ್ ಸ್ಟೂಡೆಂಟ್ಸ್. ನಮ್ಮ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಿಮ್ಗೆ ಸ್ನೇಹಿತರಿದ್ದಾರೆ 10ನೇ ತರಗತಿಯಲ್ಲಿ ಓದ್ತಕ್ಕಂಥವ್ರು, ಜೊತೆಗೆ 9th ಇಂದ ಈಗ 10th ಕೆಲವೇ ತಿಂಗಳಲ್ಲಿ ಪಾದಾರ್ಪಣೆ ಮಾಡ್ತಾ ಇದಾರಲ್ವಾ, ಅವ್ರಿಗೂ ಕೂಡ SSLC ಪರೀಕ್ಷೆ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡಿ, ಅವರು ಕೂಡ ಸಬ್ಸ್ಕ್ರೈಬ್ ಆಗ್ಲಿ ಅಂತ ಹೇಳ್ತಾ ನಾನೀಗ ಪಾಠದ ಕೊನೆಯ ಭಾಗದಲ್ಲಿ ಈ ಒಟ್ಟಾರೆಯಾಗಿ ನಾವು ಒಟ್ಟು ಅಂಶವನ್ನು ನಾವು इस पाठ का आशय क्या है, इस पाठ के बारे में हमको लेखिका डॉक्टर विजया गुप्ता जी इस आशय के रूप में हमको इस पाठ को प्रस्तुत करना चाहिए थी. ಯಾವ ಒಂದು ಆಶಯದಲ್ಲಿ ಈ ಪಾಠವನ್ನು ನಮಗೆ ಪ್ರಸ್ತುತಪಡಿಸಲಾಗಿದೆ ಅಂತ ನಾವು ನೋಡೋದಾದ್ರೆ, आदिकाल से मानव पशु पक्षियों से अपने परिसर और वातावरण से कुछ ना कुछ सीखता रहा है. ಆದಿಕಾಲದಿಂದಲೂ ಕೂಡ, ಏನ್ಷಿಯಂಟ್ ಟೈಮ್ ಅಲ್ಲೂ ಕೂಡ ಆದಿಕಾಲದಿಂದ ಮನುಷ್ಯ ಪಶು ಪಕ್ಷಿಗಳಿಂದ ಅಪ್ನೆ ಪರಿಸರ, ತನ್ನ ಒಂದು ನೇಚರು ಮತ್ತೆ ವಾತಾವರಣ, ಒಂದು ಎನ್ವೈರನ್ಮೆಂಟ್ ಇಂದ ಒಂದಲ್ಲ ಒಂದು ರೀತಿಲಿ ಏನೆಲ್ಲ ಅವನು ಕಲಿತಾ ಬರ್ತಾ ಇದ್ದಾನೆ. ಒಂದಲ್ಲ ಒಂದು ಅಂಶವನ್ನು, ಒಂದಲ್ಲ ಒಂದು ವಿಚಾರಗಳನ್ನ. ಚೀಂಟಿ ಓನ್ಸೆ ಇರುವೆಗಳ ಆಂಟ್ಸ್ ಅಲ್ವರ, ಇರುವೆಗಳಿಂದ ಗಿರ್ಕರ್ ಉಟ್ನೆ ಕಾ ಸಾಹಸ್ ಸೀಖಾ ಹೈ. ಇರುವೆಗಳಿಂದ, ಇರುವೆಗಳು ಒಂದು ಗೋಡೆಯನ್ನು ಹತ್ತುತ್ತಾ ಇರ್ಬೇಕಾದ್ರೆ ಅಥವಾ ಒಂದು ಮರವನ್ನು ಹತ್ತಬೇಕಾದ್ರೆ ಕೆಲವೊಂದ್ಸರಿ ಬೀಳ್ತಾವಲ್ವ, ಬಿದ್ದರೂ ಕೂಡ ಅದು ಹತ್ತದನ್ನ ಅವರು ಇರುವೆಗಳು ಎಂದಾದ್ರೂ ಈ ಇರುವೆಗಳು ಪ್ರಯತ್ನವನ್ನ ನಿಲ್ಸಿದವ? ಹೌದಲ್ವ, ನಿಲ್ಸಿಲ್ಲ. ಹೋಗ್ತಾನೆ ನೋಡಿ, ಇರುವೆಗಳಿಂದ ಬಿದ್ದು ಕೂಡ ಹೇಳ್ತಕ್ಕಂಥ ಒಂದು ಸಾಹಸ, ಅಡ್ವೆಂಚರ್ ನಾವು ಕಲಿಬಹುದಾಗಿದೆ. ತೋ सीखा है तो मुर्गी ने उससे सुबह जल्दी उठने की सीख दी है. ಒಂದು ಕೋಳಿಯಿಂದ ನಾವು, ಕಾಕ್ ಅಥವಾ ಹೆನ್ ಅಲ್ವಾ, ಕೋಳಿಯಿಂದ ನಮಗೆ ಏನು ಕಲಿಕೆ ದೊರೆಯುತ್ತೆ? ಉಸ್ಸೆ, ಅದು ನಮಗೆ ಸುಬಹ ಜಲ್ದಿ ಉಠನೆ ಕಿ, ವೇಕಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಲ್ವಾ, ಸುಬಹ ಜಲ್ದಿ ಉಠನೆ ಕಿ ಸೀಖ್ ದಿ ಹೈ. ಬೇಗ ಬೆಳಿಗ್ಗೆ ಎದ್ದೇಳ್ತಕ್ಕಂಥ ಒಂದು ಕಲಿಕೆ ಕೂಡ ನಮಗೆ ಸಿಕ್ಕಿದೆ ಅಲ್ವರ. इसी प्रकार विभिन्न पशु पक्षियों की ध्वनियों को इमिटेटिंग द साउंड्स, ಡಿಫ್ರೆಂಟ್ ಬರ್ಡ್ಸ್ ಮತ್ತೆ ಅನಿಮಲ್ಸ್ ಇಂದ ನಾವು ಅವುಗಳ ಒಂದು ಧ್ವನಿಯನ್ನ, ವಾಯ್ಸ್ ಅನ್ನು ನಾವು ಇಮಿಟೇಟ್ ಮಾಡ್ತಕ್ಕಂಥ
करते करते उसने अपनी ಭಾಷಾ ಕೋ ಸಮೃದ್ಧ बनाया. ಮನುಷ್ಯ ಏನ್ ಮಾಡಿದಾನೆ, ಪ್ರಾಣಿಗಳ ಒಂದು ಸೌಂಡ್ಸ್ ಅನ್ನ, ಎಲ್ಲ ಅನೇಕ ಪ್ರಾಣಿಗಳು ವಿಭಿನ್ನವಾದ ಒಂದು ಧ್ವನಿಯನ್ನ ಇದೆ ಅಲ್ವಾ. ಪಕ್ಷಿಗಳ ಒಂದು ಕಲರವ ಮತ್ತೆ ಆ ಸೌಂಡ್ಸ್ಗಳೇ ಒಂದು ರೀತಿಲಿ, ಮತ್ತೆ ಪ್ರಾಣಿಗಳ ಒಂದೊಂದು ಪ್ರಾಣಿಗಳ ಒಂದು ವಾಯ್ಸೇ ಬೇರೆ ತರ ಅಲ್ವಾ. ಕೆಲವು ಮೃದುವಾಗಿರುತ್ತೆ, ಕೆಲವು ಒಳ್ಳೆ ಗರ್ಜನೆ ತರ ಇರುತ್ತೆ, ರೋರಿಂಗ್ ಸೌಂಡ್ ಇರುತ್ತೆ ಅಲ್ವಾ. ಅವುಗಳಿಂದಲೂ ಕೂಡ ಮನುಷ್ಯ ತನ್ನ ಒಂದು ಲ್ಯಾಂಗ್ವೇಜ್ ಅನ್ನು, वोकैबुलरी अपनी भाषा को समृद्ध, रिचनेस ऑफ वोकैबुलरी अल्वा समृद्ध बनाया है. प्रस्तुत कहानी में ये ಒಂದು ಕಥೆಯಲ್ಲಿ यही दिखाया गया है कि इंसान ने मकान बनाना भी पशु प्राणियों से सीखा. पशु प्राಣಿಗಳಿಂದಲೂ ಕೂಡ ಆತ ಕಲಿತಿದ್ದಾನೆ. उसका सरल निरूपण इस कहानी में किया गया है. ಈ ಒಂದು ಕಥೆಯ ಮೂಲಕ ನಮಗೆ ಸರಳವಾದ ಒಂದು ನಿರೂಪಣೆಯನ್ನ ಅಲ್ವಾ, ಸಿಂಪಲ್ ನ್ಯಾರೇಷನ್ ಅಂತಕ್ಕಂಥದ್ದು ನಮಗೆ ಈ ಕಥೆಯ ಭಾಗದಲ್ಲಿ ನಮಗೆ ಅರ್ಥ. ಈ ಒಂದು ಆರ್ಟಿಕಲ್ ಲೆಸನ್ ನಮಗೆ ಎಷ್ಟೆಲ್ಲ ವಿಷಯವನ್ನು, ನಮಗೆ ಮನುಷ್ಯ ಹಾಗೆ ಇಷ್ಟೆಲ್ಲ ಡೆವಲಪ್ ಆಗಿಲ್ಲ ಅಲ್ವಾ. ಪ್ರಾಣಿ ಪಕ್ಷಿಗಳ ಸಹಾಯದಿಂದಲೂ ಕೂಡ ಮನುಷ್ಯ ಇವತ್ತು ಅಭಿವೃದ್ಧಿಯ ಒಂದು ಮಾರ್ಗಕ್ಕೆ ಬಂದಿದ್ದಾನೆ ಅಂತೇಳಿ ನಾವು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದು. ಮಕ್ಕಳೇ, ಎಲ್ಲ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಚೆನ್ನಾಗಿ ಓದ್ತಾ ಇರಿ. ಹಾಗೆ ನಾವು ಈ ಪಾಠದ ಒಂದು ಮುಕ್ತಾಯದ ತರುವಾಯ ತಮ್ಮೆಲ್ಲರಿಗೂ ನಮ್ಮ SSLC ಪರೀಕ್ಷೆ ಕಡೆಯಿಂದ ಒಂದು ಪ್ರೀತಿಪೂರ್ವಕವಾದ ಒಂದು ಧನ್ಯವಾದವನ್ನು ಹೇಳ್ತಕ್ಕಂಥದ್ದು ನಮಗೆ ಭಾಳ ಖುಷಿಯಾಗುತ್ತೆ ಮಕ್ಕಳೇ. ಹಾಗಾಗಿ ಎಲ್ಲರಿಗೂ SSLC ಪರೀಕ್ಷೆ ಯೂಟ್ಯೂಬ್ ಚಾನಲನ್ನು ನೀವು ನೋಡ್ತಾ ಇರಿ, ಮತ್ತೊಬ್ಬರಿಗೆ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ಪಾಠವನ್ನು ನಾನು ಮುಕ್ತಾಯ ಮಾಡ್ತಾ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಪಾಠದ ಮೂಲಕ ನಿಮ್ಮನ್ನು ಭೇಟಿ ಆಗ್ತೀನಿ ಮಕ್ಕಳೇ. ಧನ್ಯವಾದ.